ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಭಾರತಕ್ಕೆ ಸಿಕ್ಕಿರೋದು ಮದರ್ ಆಫ್ ಆಲ್ ಡೀಲ್ಸ್. ಎಲ್ಲ ಒಪ್ಪಂದಗಳ ತಾಯಿಯ ಸ್ವರೂಪದ ಒಂದು ದೊಡ್ಡ ಡೀಲ್ ನಮಗೆ ಸಿಕ್ಕಿದೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಮಾತಾಡ್ತಾ ಇದ್ದಾರೆ. ಒಪ್ಪಂದಕ್ಕೆ 2 ದಶಕಗಳ ಸುದೀರ್ಘ ಮಾತುಕತೆ ನಂತರ ಸೈನ್ ಹಾಕಿರೋದು. 20 ವರ್ಷಗಳು ಒದ್ದಾಡಿದ್ದಕ್ಕೆ ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತ ಒಂದು ಸೈನ್ ಹಾಕಲಿಕ್ಕೆ ಮುಂದಾಗಿದೆ. ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸೈನ್ ಹಾಕಿರೋದು ಭಾರತ ಮತ್ತು ಯುರೋಪ್ ರಾಷ್ಟ್ರಗಳು. ಇವತ್ತಿಗೆ 2024-25 136 ಬಿಲಿಯನ್ ತಲುಪಿರೋದು ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ನಮ್ಮ ನಡುವೆ. ಸೊ ಇದೀಗ ಭಾರತಕ್ಕೆ ಯುರೋಪ್ ಇದೆಯಲ್ಲ, ಅತಿ ದೊಡ್ಡ ಸರಕು ವ್ಯಾಪಾರ ಪಾಲುದಾರನಾಗಿ ದೋಸ್ತಿ ಮಾಡ್ಕೊಂಡಿರೋದು. ಏನೇನಾಗ್ಬಿಡುತ್ತಪ್ಪ ಇದರಿಂದ? ಚಿನ್ನ ಕಡಿಮೆ ಆಗುತ್ತೇನ್ರಿ? ಬೆಳ್ಳಿ ಕಡಿಮೆ ಆಗುತ್ತಾ? ಪೆಟ್ರೋಲ್ ಕಡಿಮೆ ಆಗುತ್ತಾ? ನನಗೆ ಆ ದೇಶದಿಂದ ಕಾರ್ ಬೇಕು, ಅದು ಕಡಿಮೆ ಆಗುತ್ತಾ? ನನಗೆ ಇಲ್ಲಿ MSME ಸೆಕ್ಟರ್ ಇದೆಯಲ್ಲ ನಮ್ಮ ದೇಶದಲ್ಲಿ, ಅವುಗಳಿಗೆ ಯಾವ ಥರ ಅನುಕೂಲ ಆಗುತ್ತೆ? ಅವುಗಳಿಗೆ ಹೊಡೆತ ಬೀಳುತ್ತಾ? ಈ ಒಪ್ಪಂದ ಬರೀ ಭಾರತಕ್ಕೆ ಮಾತ್ರ ಇಲ್ಲಿ ಅನ್ವಯವಾಗ್ತಾ ಇದೆಯಾ? ಏಷ್ಯನ್ ಕಂಟ್ರೀಸ್ ಎಲ್ರಿಗೂ ಅನ್ವಯವಾಗುತ್ತಾ? ವಿಯೆಟ್ನಾಂಗೆ ಏನಾದ್ರು ಲಾಭ ಆಗುತ್ತಾ? ಅವಾಗ ಕಾಂಪಿಟೇಟಿವ್ನೆಸ್ ಅದು ಜಾಸ್ತಿ ಆಗುತ್ತಾ? ಸೊ ಓವರಾಲ್ ಆಗಿ ಈ ಒಪ್ಪಂದದಿಂದ ಭಾರತದಲ್ಲಿ ಯಾವುದರ ಬೆಲೆ ಜಾಸ್ತಿ ಆಗಬಹುದು, ಯಾವುದರ ಬೆಲೆ ಕಡಿಮೆ ಆಗಬಹುದು? ಇಷ್ಟನ ವಿಷಯ ಇಲ್ಲ. ಇದರ ಆಚೆಗೆ ಅಮೆರಿಕ ಅಂಥೇಳಿ ಕನಸುಗಳನ್ನು ಮಾರುವಂಥ ನಗರ ಇದೆಯಲ್ಲ, ಅಮೆರಿಕದ ಬೇಕಾದಷ್ಟು ನಗರಗಳು ಈ ಒಂದು ಯುವ ಜನತೆಗೆ ಕನಸುಗಳನ್ನು ಮಾರುತ್ತೆ. ಅದು ನೀನು ಏನಾಗಬೇಕು ಅಂತ ಅಂದುಕೊಳ್ತೀಯೋ ಅಮೆರಿಕಕ್ಕೆ ಹೋದರೆ ಅದಾಗ್ತೀಯಾ ಅಂಥೇಳಿ ಜನಜನಿತವಾದ ತಲತಲಾಂತರದಿಂದ ಬಂದಿರತಕ್ಕಂಥ ಮಾತದು. ಆದರೆ ಇವತ್ತಿಗೆ ಅಮೆರಿಕ ಅಂದರೆ ನಮಸ್ಕಾರ ಸ್ವಾಮಿ ಅಂತ ಹೇಳೋ ಮಟ್ಟಕ್ಕೆ ಬಂದುಬಿಟ್ಟಿದೆ. ಬೇಕಾದಷ್ಟು ಕಾರಣ ಇದೆ. ಅಲ್ಲಿ ಬೇರೆ ದೇಶದವ್ರನ್ನ ಕಾಣ್ತಾ ಇರೋದು, ಅಲ್ಲಿ ವಿದ್ಯಾರ್ಥಿಗಳನ್ನು ಕಾಣ್ತಾ ಇರೋದು, ಅಲ್ಲಿ ಪ್ರತಿಭಟನೆಗಳು, ಅಲ್ಲಿ ಆರ್ಥಿಕ ನೀತಿಗಳು, ಗ್ರೀನ್ ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವ್ಯಕ್ತಿಯ ನೀತಿ, ಇವೆಲ್ಲವೂ ಯೋಚನೆ ಮಾಡಿದ್ಮೇಲೆ ನಮಗೆ ಪರ್ಯಾಯವಾಗಿ ಇನ್ನೊಂದೇನಾದರೂ ಇದೆಯಾ? ಯಾವುದೋ ಮಗುನ ಓದಿಸ್ತಾ ಇದ್ದಾರೆ ಇವತ್ತಿಗೆ. ಒಂದು ಮಗುನ 10th ಓದ್ತಾ ಇದ್ದಾನೆ, ಮಗಳು 10th ಓದ್ತಾ ಇದ್ದಾಳೆ. ಮುಂದಕ್ಕೇನು? ನನಗೆ ಅಮೆರಿಕ ಇಲ್ವಾ? ಅಮೆರಿಕ ಇನ್ಮೇಲೆ ಆಗಲ್ವಾ? ದುಬಾರಿ ಆಗ್ತಾ ಇದೆಯಾ? ನೆಕ್ಸ್ಟ್ ಏನು? ಟ್ರಂಪ್ ಅನ್ನೋ ಮನುಷ್ಯ ಆಳ್ವಿಕೆ ಮಾಡ್ತಿದ್ದಾನ? ನೆಕ್ಸ್ಟ್ ಏನು? ಯುರೋಪ್ನ ಯಾವ ರಾಷ್ಟ್ರಗಳಿದೆ ನಮಗೆ, ನನಗೆ ಅನುಕೂಲ ಮಾಡಿಕೊಡುತ್ತಾ? ನನ್ನ ಮಗು ಅಲ್ಲಿ ಓದಬೇಕು, ಒಂದು ಕೆಲಸ ತೊಗೋಬೇಕು, ಒಳ್ಳೆ ಕಂಪನಿಗಳ ಕೆಲಸ ಮಾಡಬೇಕು, ಅದಕ್ಕೆ ದಾರಿ ಇದೆಯಾ? ಈ ರೀತಿ ಅಮೆರಿಕ ಆದ ಮೇಲೆ ಏನು ಅಂತ ಬಂದಾಗ ಹೊಸ ಜಗತ್ತು ಭಾರತದ ಪಾಲಿಗೆ ಓಪನ್ ಆದಂತೆ ಲೆಕ್ಕ ಇದೆ. 27 ರಾಷ್ಟ್ರಗಳು ಭಾರತ ಜೊತೆ ನಿಂತ್ಕೊಂಡು ಇವತ್ತು ಸೈನ್ ಮಾಡಿರೋದು. ಒಂದಲ್ಲ ಎರಡಲ್ಲ, 27 ರಾಷ್ಟ್ರಗಳು. ಟೋಟಲ್ ಎಷ್ಟು ಜನ ಅಪ್ಪ ಅಲ್ಲಿ? 45 ಕೋಟಿ ಗ್ರಾಹಕರ ಮಾರುಕಟ್ಟೆ ಭಾರತದ ಪಾಲಿಗೆ ಸ್ವರ್ಗ ಆಗುತ್ತೆ. ಅಮೆರಿಕ 500% ಟ್ಯಾಕ್ಸ್ ಹಾಕ್ಬಿಡ್ತಾರಂತೆ, 25% ಹಾಕ್ಬಿಡ್ತಾರಂತೆ, 250% ಅಂತೆ, 200% ಅಂತೆ. ಏನು ಟ್ರಂಪ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಒಂದು ಟ್ಯಾಕ್ಸ್ ಹಾಕೋದು, ಮಧ್ಯಾಹ್ನ ಲಂಚ್ ಆದಮೇಲೆ ಒಂದು ಟ್ಯಾಕ್ಸು, ರಾತ್ರಿ ಸ್ವಲ್ಪ ತಲೆ ಕೆಟ್ಬಿಟ್ಟು ಡಿನ್ನರ್ಗಿಂತ ಮುಂಚೆ ಅವಾಗ ಒಂದು ಟ್ಯಾಕ್ಸ್ ಹಾಕೋದು. ಅರುಳ ಮರುಳ ಇದು. ಟ್ರಂಪ್ಗೆ ಅನ್ನೋದು ಅರುಳ ಮರುಳ ಆವರಿಸ್ಬಿಟ್ಟಿದೆಯಾ? ಈ ಥರ ದೇಶಗಳ ನಡುವಿನ ಪಾಲಿಸಿಯನ್ನು ನಾನು ಹೇಳಿದ ಕಡೆ ನೀನು ತಗೋಬೇಕು, ನೀನಿಲ್ಲ ತಗೋಬಾರ್ದು. ಈ ಥರದ ನೀತಿಗಳಿಗೆ ಭಾರತ ಸರಿಯಾದ ಟಕ್ಕರ್ ಕೊಟ್ಟಿದೆಯಾ? ಅಥವಾ ಇದೇ ಒಪ್ಪಂದದಲ್ಲಿ ಭಾರತ ಕೆಲವು ಅಪಾಯಗಳು ಏನಾದರೂ ಇದೆಯಾ? ಈ ಒಂದು ಮಾರುಕಟ್ಟೆ, ಮುಕ್ತ ವ್ಯಾಪಾರ ಆ ಕಡೆಯಿಂದನೂ ಎಷ್ಟೋ ಬರ್ತಾವಲ್ವ ಇಲ್ಲಿಗೆ, ಅವ್ರಿಗೆ ನಾವು ಹಾಗೆ ವೆಲ್ಕಮ್ ಮಾಡಬೇಕಲ್ವಾ? ಟ್ಯಾಕ್ಸ್ ಎಷ್ಟೊಂದು ಕಡಿಮೆ ಮಾಡಬೇಕಾಗತ್ತೆ ನಾವು. ಅವಾಗ ಸ್ಥಳೀಯ ಮಾರುಕಟ್ಟೆ ಉತ್ಪನ್ನ ಆಗಿರುವುದಕ್ಕೆ ಬೆಲೆ ಸಿಗಲ್ವಾ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಇದೀಗ ಅಜಿತ್ ಅವರಿದ್ದಾರೆ, ಜ್ಯುವೆಲರ್ಸ್ ಅಸೋಸಿಯೇಷನ್ನ ಮಾಜಿ ಖಜಾಂಚಿ. ಸ್ವಾಗತ ನಿಮಗೆ ಅಜಿತ್ ಅವರೇ, ಈ ಒಂದು ಡಿಬೇಟ್ಗೆ ಸ್ವಾಗತ ನಿಮಗೆ. ಗಿರೀಶ್ ಲಿಂಗಣ್ಣ ಅವರಿದ್ದಾರೆ, ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕರು, ರಕ್ಷಣಾ ವಿಚಾರಗಳ ವಿಶ್ಲೇಷಕರು, ಅಂಕಣಕಾರರು. ಸ್ವಾಗತ ಗಿರೀಶ್ ಲಿಂಗಣ್ಣ ಅವರೇ ತಮಗೆ ಒಂದು ಡಿಬೇಟ್ಗೆ. ಸರ್, ನಾನೀಗ ಫಸ್ಟ್ ಒಂದು ಒಪ್ಪಂದ ಆಯ್ತಲ್ಲ ಸರ್, ನಮ್ಗೆ ಏನಂದ್ರೆ ನಮ್ಮ ಜನಗಳಿಗೆ ನಮ್ಮ ಜನಗಳು ಎಲ್ಲಿ ವ್ಯಾಪಾರ ಮಾಡಬಹುದು ಆರಾಮಾಗಿ. ಈ ಟ್ರಂಪ್ನ ಈ ತೆರಿಗೆ ಹೊಡೆತ ಇದೆಯಲ್ಲ, ಟ್ಯಾಕ್ಸ್ ಟೆರರಿಸಂ ಇದೆಯಲ್ಲ, ಈ ಟ್ಯಾಕ್ಸ್ ಟೆರರಿಸಂ ಇಂದ ಭಾರತ ಆಚೆ ಬಂದಿದ್ದು ಹೇಗೆ? 27 ರಾಷ್ಟ್ರಗಳು, ಸುಮಾರು 45 ಕೋಟಿ ಜನ. ಸರ್ ಕೇಳಿಸ್ತಾ ಇದ್ದಾರೆ ಸರ್ ನನ್ನ ವಾಯ್ಸ್ ನೀಟಾಗಿ? ಕೇಳಿಸ್ತಾ ಇದೆ ಸರ್. ಫೈನ್ ಸರ್, ಈ ಒಪ್ಪಂದ ಅಮೆರಿಕಕ್ಕೆ ಒಂದು ದೊಡ್ಡ ಟಾಂಟ್ ಆಗುತ್ತಾ ಭಾರತದ ಕಡೆಯಿಂದ? ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೆದಿದ್ದಾರೆ ಇದನ್ನ ಅಂತ. ಅಮೆರಿಕಕ್ಕೆ ಖಂಡಿತ ಒಂದು ಟಾಂಟ್ ಕೊಟ್ಟಿದೀವಿ, ಬಟ್ ಅಮೆರಿಕನ ಬಿಟ್ಟು ಫುಲ್ ಎಂಟೈರ್ ಇದ್ರ ಮೇಲೆ ನಾವು ಅವಲಂಬಿತವಾಗಕ್ಕಾಗಲ್ಲ. ಬಿಕಾಸ್ ಅಮೆರಿಕನ್ ಮಾರ್ಕೆಟ್ ಇಸ್ ಸ್ಟಿಲ್ ಬಿಗರ್ ದೆನ್ ಯು ಮಾರ್ಕೆಟ್. ಒಂದು ತಿಳ್ಕೋಬೇಕು. ಸೊ ಈಗ ನಾವು ಅಮೆರಿಕ ಮೇಲೆ ಅವಲಂಬಿತ ಎಷ್ಟಾಗಿದೀವೋ, ಈ ಒಪ್ಪಂದದಿಂದ ಒಂದು 20-25% ಸ್ವಲ್ಪ ಹೊರಗೆ ಬಂದಿದೀವಿ ಅಂತ ಹೇಳ್ಬೋದು. ಬಟ್ ಕಂಪ್ಲೀಟ್ ಅಮೆರಿಕನ್ ಬಿಟ್ಟು ನಾವು ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಅಮೆರಿಕ ಇಸ್ ಆಲ್ವೇಸ್ ಎ ಬಿಗರ್ ಮಾರ್ಕೆಟ್ ಕಂಪೇರ್ಡ್ ಟು ಯುರೋಪ್. ಅಷ್ಟು ಮಾತ್ರ ನಾನು ಹೇಳ್ಬಲ್ಲೆ.
ಫೈನ್, ಈ ಸಿಚುವೇಶನ್ನಲ್ಲಿ ಸರ್, ಈ ಸಿಚುವೇಶನ್ನಲ್ಲಿ ಭಾರತಕ್ಕೆ ಈಗ ಏನು ಹೇಳಿಬಿಡ್ತಾರೆ, ಈ ಕುರುಡುಗಣ್ಣಿಗಿಂತ ಮೆಳಗಣ್ಣು ಮೇಲು ಅಂತಾರಲ್ಲ, ಆ ರೀತಿಯಲ್ಲಿ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಹೇಳಿ, ಏನು ಇಲ್ಲದಿರೋದಕ್ಕಿಂತ ಏನೋ ಸ್ವಲ್ಪ ಇದೆಯಪ್ಪ, ಒಂದೊಂದು 46 ಕೋಟಿ ಜನ ಅಲ್ಲೇನೋ ಇದ್ದಾರೆ, ನಮ್ಮ ಒಂದು ಉತ್ಪನ್ನಗಳಿಗೆ ಒಂದು ಮಾರುಕಟ್ಟೆ ಸಿಗಬಹುದು, ಆ ಕಡೆಯಿಂದ ನಮ್ಮ ದೇಶಕ್ಕೆ ಬರ್ತಾ ಇದ್ದಂಥ ಉತ್ಪನ್ನಗಳಿಗೆ ತುಂಬ ಟ್ಯಾಕ್ಸ್ ಇರ್ತಾ ಇತ್ತು, ಅದು ಕಡಿಮೆ ಆಗುತ್ತೆ, ಸ್ವಲ್ಪ ಸಸ್ತಾ ಸಿಗಬಹುದು ನಮ್ಮ ಜನಗಳಿಗೆ, ಆ ಫೀಲ್ ಇಲ್ವಾ ಸರ್ ಇಲ್ಲಿ? ಸಸ್ತಾ ಸಿಗತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅದು ಇವಾಗ್ಲೇ ಇಮಿಡಿಯೇಟ್ ಆಗಿ ಸಿಗಲ್ಲ, ಇನ್ನೂ 1 ಇಯರ್ ಒಂದ್ ವರ್ಷ ಆಗ್ಬೇಕು. ಆಗುತ್ತೆ ಕರೆಕ್ಟ್ ಆಗಿ. ಯಾಕಂದ್ರೆ ಇದೆಲ್ಲ 27 ಕಂಟ್ರಿಲಿ ರಾಟಿಫೈ ಆಗ್ಬೇಕು. ಇವಾಗ ಏನು ಒಪ್ಪಂದ ಆಗಿದೆಯಲ್ವಾ, ಅದನ್ನ ಅವ್ರವ್ರ ಪಾರ್ಲಿಮೆಂಟ್ ಅಲ್ಲಿ ರಾಟಿಫೈ ಆಗಿ ಓಕೆ ರಾಟಿಫೈ ಆಗಿ ಮತ್ತೆ ನಮಗ್ ಬರಬೇಕು ಅಂದ್ರೆ ಮಿನಿಮಮ್ ಏನಾದ್ರೂ 2027 ಮಧ್ಯದಲ್ಲಿಂದನೋ ಸ್ಟಾರ್ಟ್ ಆಗುತ್ತೆ ಓಕೆ ಈ ಒಂದು ಇದು. ಆಮೇಲೆ ನೆಕ್ಸ್ಟ್ ಅವರು ಹೇಳ್ಬೋದಾ ಇಲ್ಲ? ಹೇಳಿ ಸರ್, ಹೇಳಿ ಮಾತಾಡಿ ಸರ್, ಮಾತಾಡಿ. ಆಮೇಲೆ ಈಗ ನಾವು ಖುಷಿ ಪಡ್ಬೋದು, ನೋಡಪ್ಪ ಇಂಪೋರ್ಟೆಡ್ ಕಾರ್ಸ್ ಎಲ್ಲ ಈಗ ಕಮ್ಮಿ ಆಗುತ್ತೆ, ಯಾಕಂದ್ರೆ 110% ಇತ್ತು, ಈಗ ಹತ್ತತ್ರ 40% ತಗೊಂಡ್ಬರ್ತಾರೆ. 40%ಗೆ ಏಕ್ದಮ್ ತಗೊಂಡ್ಬರಲ್ಲ ಅವರು, ಓವರ್ ದ ಇಯರ್ಸ್ ತಗೊಂಡ್ಬರ್ತಾರೆ 40%. ಒಂದು ಆಮೇಲೆ ಮೊದ್ಲು ಕೊಡ್ತಾ ಇದ್ರು, ಎಷ್ಟ್ ಕಾರಿ ಕೊಡ್ತಿದ್ರು, 37,000 ವೆಹಿಕಲ್ ಮಾತ್ರ ಕೊಡ್ತಾ ಇದ್ರು ಅಷ್ಟು ಲೋ ಟ್ಯಾಕ್ಸ್ ನ. ಈಗ ಏನ್ ಮಾಡಿದ್ದಾರೆ, ಅದು 2.5 ಲಕ್ಷ ವೆಹಿಕಲ್ ಇನ್ಕ್ರೀಸ್ ಮಾಡಿದ್ದಾರೆ. ಅಂದರೆ ನಿಮ್ಗೆ ಎಷ್ಟು ವೆಹಿಕಲ್ ತಗೊಂಡ್ರು 40%ಗೆ ಸಿಗಲ್ಲ ನಿಮ್ಗೆ. ದೇರ್ ಇಸ್ ಅ ಲಿಮಿಟ್ 2.5 lakh ಕಾರ್ಸ್ ಮಾತ್ರ. ಆಮೇಲೆ ನಾವು ಯುರೋಪ್ ಇಂದ ತಗೊಳ್ಳುವಂತ ಕಾರ್ಗಳು ಯಾವ್ದು, BMW ಆಗಿರ್ಬೋದು, ಲಾಂಬರ್ಗಿನಿ ಆಗಿರ್ಬೋದು, ಆ ತರ ಕಾರ್ಸ್ ಎಲ್ಲ ಹೈ ಎಂಡ್ ಕಾರ್ಸ್ ನಾವ್ ಇಂಪೋರ್ಟ್ ಮಾಡ್ಕೋತಿದ್ದಲ್ವಾ. ಹೌದು. ಈಗ ಮಾರುತಿ ಸುಜುಕಿಗೆ ತಗೊಳ್ಳುವಂತ ಕಾರ್ಗೆ ಏನು ಹೊಡೆತ ಬೀಳಲ್ಲ ಜನ, ಏನು ಎಲ್ಲ ಅದನ್ನೇನು ಇಂಪೋರ್ಟ್ ಮಾಡ್ಕೊತಿರ್ಲಿಲ್ಲ, ನಾವೇನು ಜಪಾನ್ ಇಂದ ಸುಜುಕಿ ಏನು ಇಂಪೋರ್ಟ್ ಮಾಡ್ಕೊತಿರ್ಲಿಲ್ಲ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಈ ಹೈ ಎಂಡ್ ಕಾರ್ಸ್ ಅಂದ್ರೆ ನಾವು ತಗೊಳ್ಳೋ ಮಾರ್ಕೆಟ್ ತಗೊಂಡ್ರೆ 1% ಮಾತ್ರ ಹೈ ಎಂಡ್ ಕಾರ್ಸ್ ಇರ್ತವೆ, ಅದನ್ನ ಕಮ್ಮಿ ಆಗುತ್ತೆ. ಅದು 2.5 ಲಕ್ಷ ಕಾರಿಗೆ ಮಾತ್ರ, ನಾಟ್ ಮೋರ್ ದನ್ ದಟ್. ಅದಕ್ಕಿಂತ ಜಾಸ್ತಿ ನಾವು ಮಾಡಕ್ ಕೊಟ್ಬಿಟ್ರೆ ಇಲ್ಲಿರೋ ಬಿಸ್ನೆಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ಹೈ ಎಂಡ್ ಕಾರ್ಸ್ ಯಾರ್ಯಾರು ಮಾಡ್ತಾ ಇದಾರೋ, ಈಗ ಟೊಯೋಟಾದವ್ರು ಮಾಡ್ತಾ ಇದಾರೆ, ಹುಂಡೈ ಅವರು ಮಾಡ್ತಾ ಇದಾರೆ, ಅವರು ಹೇಳ್ತಾರೆ ನಾಳೆ ನಮ್ಗೂ ಕಮ್ಮಿ ಕೊಡಿ, ನಮ್ಗೂ ಇದು ಮಾಡಿ, ಇಲ್ಲ ನಾವು ಪ್ರೊಡ್ಯೂಸ್ ಮಾಡೋದೇ ಬಿಡ್ತೀವಿ ಇಲ್ಲಿ. ಸೊ ಆತರ ಆಗೋಗುತ್ತೆ. ಸೊ ಅದಕ್ಕೂ ಒಂದು ಲಿಮಿಟೇಷನ್ ಮಾಡಿಟ್ಟಿದ್ದಾರೆ 2.5 ಲಕ್ಷ ಕಾರ್ಗೆ. ಸೊ ಅದೊಂದು. ಆಮೇಲೆ ನೆಕ್ಸ್ಟ್ ಲಿಕ್ಕರ್ ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಲಿಕ್ಕರ್ದು ಅರೌಂಡ್ 40% ಎಷ್ಟು ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಲಿಕ್ಕರ್ ಮಾರ್ಕೆಟ್ ನಾನು. ಸೊ ಈಗ ಲಿಕ್ಕರ್ ತಗೊಂಡ್ರೆ ನಾವು ವೈನ್ ಅಂತ ನಾವು ಜಾಸ್ತಿ ತಗೋತಾ ಇದ್ರೆ ಅದು ನಮ್ಮಲ್ಲಿ ಆಗ್ತಿದ್ದಂತ ವ್ಯಾಪಾರ ಅರೌಂಡ್ $8 million ಅಷ್ಟು ವ್ಯಾಪಾರ ಆಗ್ತಿತ್ತು ಎಲ್ಲಿ ಭಾರತದಲ್ಲಿ. ಸೊ ಅದ್ರ ಮೇಲೆ ಕಮ್ಮಿ ಮಾಡ್ತಾರೆ ಈಗ. ಸೊ $8 million ಏನು ಅದೇನು ತುಂಬಾ ದೊಡ್ಡದೇನು ನಮ್ಗೆ ಇದು ಅಂತ ಹೇಳ್ತಾ ಇರ್ಲಿಲ್ಲ. ಆಮೇಲೆ ಈ ವಿಸ್ಕಿ ಅಂತವೆಲ್ಲ ತಗೊಂಡ್ರೆ ನಮ್ಮ ಇದ್ದಿದ್ದಂತ ಬಿಸ್ನೆಸ್ ಅರೌಂಡ್ $19 million ಅಷ್ಟಿತ್ತು. ಸೊ ದಟ್ ಈಸ್ ನಾಟ್ ಎ ವೆರಿ ಬಿಗ್ ಇದು ಅಂತ ನಾನು ಏನು ಹೇಳಕ್ ಬರಲ್ಲ. ಅಂದ್ರೆ ಅದು ತುಂಬಾ ನಮಗೆ ಕಮ್ಮಿ ಆಗೋಯ್ತು ಅಂತ ನಾವೇನು ಅನ್ಕೊಳ್ಳೋದೇನ್ ಬೇಕಿಲ್ಲ. ಸೊ ಈ ಎರಡರಲ್ಲೂ ಕಮ್ಮಿ ಆಗಿದೆ. ಪ್ಲಸ್ ಮೆಡಿಕಲ್ ಅಂಡ್ ಫಾರ್ಮಾ ತುಂಬಾನೇ ಕಮ್ಮಿ ಮಾಡ್ತಾರೆ. So they are going to, that will help us a lot because ಈಗ MRI ಮಿಷಿನ್ಸ್ ಅಂತವೆಲ್ಲ ತಗೋತಾ ಇದ್ವಿ, ಆಟೋ ಅನಲೈಸರ್ಸ್ ಅಂತವು ಕೆಲವು ಡ್ರಗ್ಸ್ ಗಳು ಅಲ್ಲಿಂದಾನೇ ಬರ್ತಿತ್ತು. ಈ ಒಬೆಸಿಟಿ ಕಮ್ಮಿ ಆಗೋದು, ಕೆಲವು ಕ್ಯಾನ್ಸರಸ್ ಡ್ರಗ್ಸ್ ಗಳು ಅವೆಲ್ಲ ತುಂಬಾನೇ ಕಮ್ಮಿ ಆಗ್ಬಿಡುತ್ತೆ. ಅಂದ್ರೆ ಈವನ್ ಟೆಸ್ಟಿಂಗ್ ಕಾಸ್ಟ್ ಗಳಾಗ್ಲಿ ಇಂಥವೆಲ್ಲ ನಮ್ಗೆ ತುಂಬಾನೇ ಹೆಲ್ಪ್ ಆಗತ್ತೆ ಮುಂದೆ. ಅಂದ್ರೆ ಬಿಕಾಸ್ ವಿ ಆರ್ ಪೇಯಿಂಗ್ ಎ ವೆರಿ ಹೆವಿ ಕಾಸ್ಟ್ ಇನ್ ದ ಲ್ಯಾಬೊರೇಟರೀಸ್, ಅದೆಲ್ಲ ಕೆಲವು ಮಾತ್ರೆಗಳು ಅಂತವೆಲ್ಲ ಕಮ್ಮಿ ಆಗುತ್ತೆ. ಬಟ್ ಅಗ್ರಿಕಲ್ಚರ್ ಏರಿಯಾನ ಅವರು ಮುಟ್ಟಕ್ ಹೋಗಿಲ್ಲ ಬಿಕಾಸ್ ಅದನ್ನ ಕಾಪಾಡ್ಕೊಂಡಿದೀವಿ. ಯಾಕಂದ್ರೆ ಯುರೋಪಿಯನ್ ಕಂಟ್ರಿಲಿ ಪ್ರೊಡಕ್ಟಿವಿಟಿ ಜಾಸ್ತಿ, ಪರ್ ಏಕರ್ ಪ್ರೊಡಕ್ಟಿವಿಟಿ ಅಲ್ಲಿಂದು ಮತ್ತೆ ನಮ್ಮವ್ರದ್ದು ತಗೊಂಡ್ರೆ ದೇ ಹ್ಯಾವ್ ಮೋರ್ ಆಟೋಮೇಶನ್ ಅಂಡ್ ಮೋರ್ ಟೆಕ್ನಾಲಜಿಕಲಿ ಫಾರ್ವರ್ಡ್. ಸೊ ಅವ್ರದ್ದು ಏನಾಗುತ್ತೆ ಅಂದ್ರೆ ಅವ್ರದ್ದು ಬೆಳೆ ತುಂಬಾನೇ ಜಾಸ್ತಿ ಆಗುತ್ತೆ. ಅದನ್ನ ತಂದು ಇಲ್ಲಿ ಡಂಪ್ ಮಾಡಕ್ ಶುರು ಮಾಡ್ಬಿಟ್ರೆ ಏನಾಗುತ್ತೆ, ಅವಾಗ ನಮ್ಮ ರೈತರು ಪ್ರಾಡಕ್ಟ್ಸ್ ಮಾರಕ್ಕೆ ಆಗಲ್ಲ. ಅಂದ್ರೆ ಅಲ್ಲಿನ ಚೀಪ್ ಪ್ರಾಡಕ್ಟ್ ಸಿಗಕ್ ಶುರು ಮಾಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಡೈರಿ ಪ್ರಾಡಕ್ಟ್ಸ್ ಮತ್ತೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮೇಲೆ ಒಂದು ಇಟ್ಕೊಂಡಿದೀವಿ, ಒಂದು ಲೈನ್
ಡ್ರಾ ಮಾಡ್ಕೊಂಡಿದೀವಿ. ಇದ್ರ ಮೇಲೆ ಟ್ರಂಪ್ ಕಣ್ಣಿಟ್ಟಿರೋದು. ಯಾಕೆ ನಮ್ ಜೋಳ ಕೊಡಕ್ ಬಿಡ್ತಾ ಇಲ್ಲ, ನಮ್ ಸೋಯಾಬೀನ್ ಸಾಕಕ್ ಬಿಡ್ತಾ ಇಲ್ಲ, ಯಾಕೆ ಅಂದ್ರೆ ಇಲ್ಲಿನ ಫಾರ್ಮರ್ಸ್ ಗಳಿಗೆ ಎಫೆಕ್ಟ್ ಆಗ್ಬಿಡುತ್ತೆ. ಸೊ ಇಂಥವನ್ನೆಲ್ಲ ನಾವು ಒಂದು ಗೆರೆ ಎಳ್ಕೊಂಡಿದೀವಿ. ಬಟ್ ಡೈರಿ ಪ್ರಾಡಕ್ಟ್ಸ್ ಮೇಲೂ ಗೆರೆ ಎಳ್ಕೊಂಡಿದೀವಿ, ಹಾಲ್ ಬಗ್ಗೆ ಅದೆಲ್ಲ. ಬಟ್ ಅದರಿಂದ ಉತ್ಪನ್ನ ಆಗುವ ಪ್ರಾಡಕ್ಟ್ಸ್, ಚೀಸ್ ಇರ್ಬೋದು, ಅದರಿಂದ ಮಾಡ್ತಾರಲ್ಲ ಈ ಬಟರ್ ಚೀಸು ಏನಾವಲ್ಲ, ಅದ್ರ ಮೇಲೆ ಸ್ವಲ್ಪ ಸಡಲ್ಸಿದೀವಿ. ವಿ ಕ್ಯಾನ್ ಇಂಪೋರ್ಟ್ ದಟ್ ಅಂತ ಹೇಳಿದೀವಿ. ಸೊ ಇಷ್ಟು ಒಂದು ನಿಮ್ಗೆ ಒಂದು ಜಿಸ್ಟ್ ಕೊಟ್ಟಿದೀನಿ. ಅಜಿತ್ ಅವ್ರ ಈಗ ಈ ಒಡವೆಗಳ ವಿಚಾರ ಬಂದಾಗ ನೋಡಿ, ಚಿನ್ನ ಇವತ್ತು ನಾನು ಅಂದ್ಕೊಂಡಿರೋ ಪ್ರಕಾರ 16,500 ಅಪರಂಜಿ ಚಿನ್ನ. 1 ಗ್ರಾಮ್ ಚಿನ್ನ ತಗೋಬೇಕು ಅಂದ್ರೆ 16,500 ರೂಪಾಯಿ ಚಿನ್ನ ಇದೆ. ಬೆಳ್ಳಿ ಒಂದು 3-4 ದಿನ ಆಗಿರ್ಬೇಕು, ಒಂದೊಂದು ವಾರದ ಒಳಪಟ್ಟೋಲು ಒಂದು ಡಿಬೇಟ್ ಮಾಡಿದ್ದೆ ನಾನು. ಅವತ್ತಿಗೆ ನೀವೇ ಹೇಳಿದ್ರಿ 3 ಲಕ್ಷ ರೂಪಾಯಿ ಇತ್ತೇನೋ ಅವತ್ತು ಬೆಳ್ಳಿ 1 kg. ಇವತ್ತು 3,60,000 ಆಯ್ತು. ಯುರೋಪಿಯನ್ ಯೂನಿಯನ್ ಒಂದಿಗಿರೋ ಈ ಒಪ್ಪಂದಗಳಿಗೂ ದೊಡ್ಡ ಮಟ್ಟದಲ್ಲಿ ನಾಳೆ ದಿನ ಈ ಚಿನ್ನ ಬೆಳ್ಳಿ ಇದರಲ್ಲಿ ಕಡಿಮೆ ಆಗೋದಕ್ಕೆ ನಾನು ಸಂಬಂಧ ಇದೆಯಾ? ಆಭರಣಗಳ ಸೆಕ್ಟರಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಇಲ್ಲಿ ಡ್ಯೂಟಿ ಫ್ರೀ ಆಕ್ಸೆಸ್ ಸಿಗಬಹುದು ಯುರೋಪಿಯನ್ ಯೂನಿಯನ್ ಜೊತೆಗೆ ನಮಗೆ ಅಂತೆಲ್ಲ ಹೇಳಲಾಗ್ತಾ ಇದೆಯಲ್ಲ, ಇದ್ರ ಕಥೆ ಏನಾಗುತ್ತೆ ಇವಾಗ ಅಂತ ಹೇಳಿ. ಯಾವುದೇ 5% 4% ಏನೋ ಇದೆ ಆಭರಣಗಳನ್ನ ನಾವು ಅಲ್ಲಿಂದ ಆಮದು ಮಾಡ್ಕೊಳ್ತೀವಿ, ಆ ಡಿಸೈನ್ಸ್ ಅದು ಇದು ಅಂತ ಹೇಳಿದ್ರೆ ಇದ್ರಲ್ಲಿ ಎಂತ ಮೇಜರ್ ಚೇಂಜಸ್ ಆಗುತ್ತೆ ಚಿನ್ನ ಬೆಳ್ಳಿ ವಿಚಾರದಲ್ಲಿ? ಯಾವುದೇ ರೀತಿಯಾದಂತಹ ಬದಲಾವಣೆ ನಮ್ಮ ಸೆಕ್ಟರ್ ಅಲ್ಲಿ ಕಡಿಮೆ ಕಾಣ್ತಾ ಇದೆ. ಓಕೆ, ವಿಶೇಷವಾಗಿ ಅಲ್ಲಿನ ಜ್ಯುವೆಲ್ರಿ ಇಲ್ಲಿಗೆ ನಮ್ಗೆ ಏನು ಅಂತ ಅನುಕೂಲ ಆಗೋದಿಲ್ಲ. ಓಕೆ, ಇಲ್ಲಿನ ಟೇಸ್ಟ್, ಇಲ್ಲಿನ ಅಭಿರುಚಿಗಳೇ ಬೇರೆ ಇದೆ. ಸೊ ಹಾಗಾಗಿ ಅಲ್ಲಿನ ಒಡವೆಗಳು ಅಥವಾ ಅಲ್ಲಿನ ನಮ್ದೇನು ಇಂಪೋರ್ಟ್ಸ್ ಇದೆ ಅದು ಪ್ರಾಯಶಃ ಅಷ್ಟು ಪರಿಣಾಮ ಬೀರಲ್ಲ. ಓಕೆ, ಪ್ರಾಯಶಃ ಈಗ ಸರ್ ಹೇಳಿದಾಗೆ ಏನು ಕಾರ್ಗಳು ನಾವು ತಗೋತಾ ಇದೀವಿ, ಇನ್ನೊಂದು ತಗೋತಾ ಇದೀವಿ, ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ನಾವು ನೋಡೋದಾದ್ರೆ ಕಡಿಮೆ ಅಂದ್ರೆ 1 kg ಬೆಳ್ಳಿ ಅದರಲ್ಲಿ ಅಳವಡಿಸ್ತಾ ಇದ್ದಾರೆ. ಸೊ 1.25 kg ಬೆಳ್ಳಿ ಅದರಲ್ಲಿ ಹೋದಾಗ ಅದು ಸುಮಾರು 1,100 ಕಿಲೋಮೀಟರ್ ವರ್ಗು ಟ್ರಾವೆಲ್ ಮಾಡೋದಕ್ಕೆ ಕೆಪಾಸಿಟಿ ಕೊಡ್ತಾ ಇದೆ ಬೆಳ್ಳಿಯಿಂದಾಗಿ. ಮತ್ತು 8-10 ನಿಮಿಷದಲ್ಲೇನೆ ಚಾರ್ಜ್ ಆಗುತ್ತೆ ಬೆಳ್ಳಿ ಆದ್ರೆ. ಸೊ ಈಗ ಎಲ್ಲ ಪ್ರಮಾಣದಲ್ಲೂ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ನಲ್ಲಿ ಬೆಳ್ಳಿ ಹೋಗ್ತಾ ಇರೋದ್ರಿಂದ, ಇಂಡಸ್ಟ್ರೀಸ್ ಅಲ್ಲಿ ಹೋಗ್ತಾ ಇರೋದ್ರಿಂದ ಸ್ಯಾಮ್ಸಂಗ್ ಅಂತ ಕಂಪನಿ ಆಲ್ರೆಡಿ ಒಂದು ಮೈನ್ಸ್ ನೇ ಅದು ಹೈರ್ ಮಾಡಿದೆ. ಆ ದೃಷ್ಟಿಯಲ್ಲಿ ಇದರ ತೀವ್ರತೆ ನಮ್ಗೆ ಅರ್ಥ ಆಗ್ತಾ ಇದೆ. ಸೊ ಕೇವಲ ಇದೊಂದು ಒಪ್ಪಂದದಿಂದ, ಯುರೋಪಿನ ಒಪ್ಪಂದದಿಂದ ಈ ಜಾಗತಿಕ ಮಟ್ಟದಲ್ಲಿ ಎಲ್ಲ ಕಡೆನೂ ಇದು ಪರಿಣಾಮ ಬೀರುತ್ತೆ ಅಂತಿಲ್ಲ. ಯಾಕಂದ್ರೆ ಅಮೆರಿಕ ಅಂತ ದೊಡ್ಡ ದೇಶದಲ್ಲಿ ಮಿಸೈಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಸುಮಾರು 15 kg ಬೆಳ್ಳಿ ಹಿಡಿತಾ ಇದೆ. ಅವ್ರಿಗೆ ಅದೇನು ಲೆಕ್ಕಕ್ಕಿಲ್ಲ, ಅವ್ರಿಗೆ ಬೆಳ್ಳಿ ಬೇಕು, ಅವ್ರಿಗೆ ಮಿಸೈಲ್ ತಯಾರಾಗಬೇಕು. ಆ ದೃಷ್ಟಿಯಿಂದ ನೋಡೋದಾದ್ರೆ ನಮಗೆ ಬೆಳ್ಳಿಯ ರಿಕ್ವೈರ್ಮೆಂಟ್ ಹೆಚ್ಚಿದೆ, ಬಂಗಾರದ ರಿಕ್ವೈರ್ಮೆಂಟ್ ಹೆಚ್ಚಿದೆ. ಸೊ ಯಾವುದೇ ಕಾರಣಕ್ಕೂ ಇದು ಕಡಿಮೆ ಆಗೋ ಸಂದರ್ಭಗಳು ನಮಗೇನು ಕಾಣ್ತಿಲ್ಲ. ನಾನು ಹೋದ ವಾರಕ್ಕೂ ಈ ವಾರಕ್ಕೂ ಸಾಕಷ್ಟು ವ್ಯತ್ಯಾಸ ಆಗಿದೆ. ಚೈನಾದ ಒಂದು ನೀತಿಗಳಿಗೂ ಅಮೆರಿಕದ ನೀತಿಗಳಿಗೂ ಯುರೋಪಿನ ಒಪ್ಪಂದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಕಾಣ್ತಿಲ್ಲ. ಆ ದೃಷ್ಟಿಯಿಂದ ಬಂಗಾರ ಮತ್ತು ಬೆಳ್ಳಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಡಿಕೆ ಹೆಚ್ಚಾಗ್ತಾನೆ ಇದೆ. ಕಡಿಮೆ ಆಗೋ ಸಂದರ್ಭಗಳು ಇಲ್ಲ. ಬೆಲೆನೂ ಕಡಿಮೆ ಆಗಲ್ಲ, ಕಡಿಮೆ ಆಗೋ ಚಾನ್ಸ್ ಇಲ್ಲ. ಈ ಒಪ್ಪಂದಗಳು ಏನೇ ಆದ್ರೂ ಕೂಡ ಇಂಪ್ಯಾಕ್ಟ್ ಬೇರೆ ಇದೆ, ಅದ್ರ ಬೇರೆನೇ ಇದೆ. ಫೈನ್. ಕೇಶವ್ ಸರ್ ಜಾಯ್ನ್ ಆಗಿದ್ದಾರೆ ನಮ್ಮನ್ನ, ಪ್ರೊಫೆಸರ್ ಕೇಶವ್ ಸರ್ ಬಿಂಗ್ ಎನ್ ಎಕನಾಮಿಸ್ಟ್ ಅಥವಾ ಎಕನಾಮಿಕ್ ಪ್ರೊಫೆಸರು, ನೀವು ಈ 27 ಯುರೋಪ್ನ ದೇಶಗಳೊಂದಿಗಿನ ಒಪ್ಪಂದವನ್ನು ನೀವು ಅನಲೈಸ್ ಮಾಡೋದು ಹೇಗೆ ಸರ್? ಏನು ದೊಡ್ಡ ಚೇಂಜಸ್ ಭಾರತದಲ್ಲಿ ಆಗಬಹುದು ಈ ಒಪ್ಪಂದದ ಕಾರಣದಿಂದಾಗಿ? ಅಮೆರಿಕಕ್ಕೆ ನಾವೇನೋ ಟಾಂಟ್ ಕೊಡಬಹುದಾಗತ್ತಾ ಇದರಿಂದ, ಅಥವಾ ಅದೇ ಬೇರೆ ಟ್ರ್ಯಾಕು ಇದೇ ಬೇರೆ ಟ್ರ್ಯಾಕು ಅಂತ ಏನಾದರೂ ಹೇಳ್ತೀರಾ ನೀವು ಅಂತ? ಗುಡ್ ಪಾಲಿಟಿಕ್ಸ್ ಇಸ್ ಗುಡ್ ಎಕನಾಮಿಕ್ಸ್ ಅಂತ ನಾವು ಒಂದೊಂದ್ಸರಿ ಹೇಳ್ತೀವಿ. ಗುಡ್ ಎಕನಾಮಿಕ್ಸ್ ಇಸ್ ಆಲ್ಸೋ ಗುಡ್ ಪಾಲಿಟಿಕ್ಸ್ ಅಂತ. ನೀವು ಒಳ್ಳೆ ಆರ್ಥಿಕ ನೀತಿ ತಗೊಂಡ್ರೆ ಅದು ಒಳ್ಳೆ ರಾಜಕೀಯ ಅಸ್ತ್ರವಾಗೂ ಆಗುತ್ತೆ. ಹಾಗೇನೆ ಅದು ಒಳ್ಳೆ ರಾಜಕೀಯ ಅಸ್ತ್ರವಾದ್ರೆ ಅದು ಒಳ್ಳೆಯ ಅರ್ಥಶಾಸ್ತ್ರದ ನೀತಿಯೂ ಆಗುತ್ತೆ ಅಂತ. ಸೊ ಅದು ನನಗೆ ಇವತ್ತು ಕಾಣಿಸ್ತಾ ಇದೆ. ಯಾಕೆ ಸುಮ್ನೆ ಇವ್ರು ಇದನ್ನ ಐತಿಹಾಸಿಕ ಅಂತ ಒಂದು ಪ್ರಧಾನಮಂತ್ರಿಗಳು ವರ್ಣಿಸೋದಾಗ್ಲಿ, ಅಥವಾ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಅಲ್ಲಿನ ಕಮಿಷನರ್ ಹೇಳೋದಾಗ್ಲಿ, ಯುರೋಪಿನ 27 ಇವರು ಹೇಳೋದಾಗ್ಲಿ ಸುಮ್ನೆ ಹೇಳಲ್ಲ. ಅದಕ್ಕೆ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ, ಏನಪ್ಪ ಇದು ಯುರೋಪಿನ ಕಮಿಷನ್ ಪ್ರೆಸಿಡೆಂಟ್ ಉರ್ಸುಲಾ ಅವರು ಇದನ್ನ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳ್ತಿದಾರಲ್ಲ, ಅಷ್ಟೊಂದು ಪರಿಣಾಮ ಬೀಳ್ಬಿಡುತ್ತಾ ಇದು ಅಂತ. ನಾನು ಅದನ್ನ ನೋಡ್ತಾ ಇದ್ದಾಗ ನನಗೆ ಕಾಣಿಸಿದ್ದು ಕ್ಲಿಯರ್ ಆಗಿ, ಈಗ ನೋಡಿ 215 ಕೋಟಿ ಜನ ಇದೀವಿ ಎರಡು ದೇಶಗಳಿಗೆ ಹೋಲಿಸಿದ್ರೆ. ಅವ್ರದ್ದು 75, ಯುರೋಪ್ 27 ಅಲ್ಲಿ 73.5 ಕೋಟಿ ಜನ ಇದ್ದಾರೆ. ನಮ್ಮಲ್ಲಿ ಮಿಕ್ಕಿದ್ದು 215 ಕೋಟಿ ಜನ, 25% ವರ್ಲ್ಡ್ GDP. ಈಗ ಹಿಂಗಿದೆ ಸಿಚುವೇಶನ್ ಅಂದ್ರೆ, ಅವ್ರು ಫೋನ್ ಮಾಡಿ ಟ್ರಂಪ್ಗೆ ನೀವು ಫೋನ್ ಮಾಡಿ
ಇವತ್ತರೊಳಗಡೆ ನೀವು ಡೀಲ್ ಸೈನ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ನಾವು ಇನ್ನಷ್ಟು ಟ್ಯಾರಿಫ್ ಅನ್ನ ಹಾಕ್ತಿವಿ ಅಂತ ಹೆದರ್ಸ್ತಾ ಇದಾರೆ ಒಂದ್ ಕಡೆ. ಆಮೇಲೆ ನೀವು ಇವ್ರ ದೇಶದ ಜೊತೆ, ಇರಾನ್ ದೇಶದ ಜೊತೆಗೆ ನೀವೇನಾದ್ರೂ ಟ್ರೇಡ್ ಮಾಡ್ಕೊಂಡ್ರೆ 25% ಎಕ್ಸ್ಟ್ರಾ ಅಡಿಷನಲ್ ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳು, ಅವತ್ತು ನಾವು ಚರ್ಚೆ ಮಾಡುವಾಗ ನಿಮ್ ಜೊತೆ ಅದನ್ನೇ ಮಾತಾಡ್ತಾ ಇದ್ವಿ, ಬೇರೆ ಬೇರೆ ದೇಶಗಳು ಒಂದು ಪೊಲಿಟಿಕಲ್ ಮೆಸೇಜ್ ಅನ್ನು ಕೊಡ್ಬೇಕಾಗತ್ತೆ. ಇಲ್ಲಪ್ಪ ನೀನು ದೊಡ್ಡವನೇ ಇಲ್ಲ ಅಂತಲ್ಲ, ಆದ್ರೆ ನೀನ್ ಅನಿವಾರ್ಯನೂ ಅಲ್ಲ ಅನ್ನೋಂಥದ್ದನ್ನ ನಾವು ತಿಳಿಸ್ಬೇಕಾಗತ್ತೆ ಜಗತ್ತಿಗೆ. ಸೊ ಅದಕ್ಕೆ ಒಂದು ಇದು ನೀವು ಎಷ್ಟು ಇದನ್ನ ತುಂಬಾ ದೊಡ್ಡ ಇದು ಹೌದಾ ಅಂತಂದ್ರೆ, ನನ್ಗಂತೂ ಇದು ದೊಡ್ಡ ಐತಿಹಾಸಿಕ ಅಂತ ಯಾಕೆ ಅನ್ಸುತ್ತೆ ಅಂತಂದ್ರೆ, ನೀವು ಅವ್ರಿಗೊಂದು ಮೆಸೇಜ್ ಕೊಡ್ತಾ ಇದ್ರ. ಅದನ್ನೇ ಅವರು ಹೇಳಿರೋದು. ಈವನ್ ಅವರು ಯುರೋಪ್ ಕಮಿಷನ್ ಪ್ರೆಸಿಡೆಂಟ್ ಅವ್ರು ಹೇಳಕ್ ಟ್ರೈ ಮಾಡಿರೋದು ಇದೊಂದು ವಿಶ್ವದಲ್ಲಿ ಒಂದು ದೊಡ್ಡ ಸಂಚಲನ ಉಂಟು ಮಾಡುತ್ತೆ ಅಂತ ಹೇಳ್ತಾ ಇದಾರೆ ಅವರು. ಯಾಕೆ ಇದು ಸಂಚಲನ ಉಂಟು ಮಾಡುತ್ತೆ ಅಂತಂದ್ರೆ, ಇಷ್ಟು ಅಗಾಧವಾದ ಮಾರುಕಟ್ಟೆ, ಭಾರತಕ್ಕೂ ಅವ್ರಿಗೆ ಮಾರುಕಟ್ಟೆಯ ಅಗತ್ಯ ಇದೆ, ನಮಗೂ ಅವರ ತಂತ್ರಜ್ಞಾನ, ಅವ್ರದ್ದು ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ ಅಗತ್ಯ ಇದೆ. ಈಗ ನೋಡಿ, ಹೆಚ್ಚು ಕಮ್ಮಿ ಲಾಸ್ಟ್ ಇಯರ್ದು ಡೇಟಾ ತಗೊಂಡ್ರೆ ನೀವು $136 ಬಿಲಿಯನ್ ಅಷ್ಟು ವ್ಯಾಪಾರ ನಾವು ಮಾಡ್ತಾ ಇದ್ವಿ. ಅವ್ರದ್ದು ಎಕ್ಸ್ಪೆಕ್ಟೇಷನ್ ಏನು, ನಮ್ಗೆ ಇನ್ನು 10 ವರ್ಷದಲ್ಲಿ ಇದು ಡಬಲ್ ಆಗತ್ತೆ ಅನ್ನುವಂಥದ್ದು. ಈಗ ಇಮಿಡಿಯೇಟ್ ಆಗಿ ಬದಲಾವಣೆ ಆಗತ್ತಾ? ಆಗಲ್ಲ. ಯಾಕಂದ್ರೆ ಅಲ್ಲಿನೂ ಅದಕ್ಕೆ ಕ್ಲಿಯರ್ ಆಗಿ ಅವಾಗಲೇ ಒಬ್ರು ಕೋ-ಪ್ಯಾನಲಿಸ್ಟ್ ಹೇಳ್ತಾ ಇದ್ರು, ಅದನ್ನು ಕೂಡ ಅಲ್ಲಿ ಯುರೋಪಿಯನ್ ಪಾರ್ಲಿಮೆಂಟ್ ಒಪ್ಕೋಬೇಕು, ಯುರೋಪಿಯನ್ ಕೌನ್ಸಿಲ್ ಅದನ್ನ ಮಾಡ್ಕೋಬೇಕು. ಆದ್ರೆ ಅವ್ರು ಇದು ನೋಡಿ, ಇದು ನೀವು ಗಮನಿಸಬೇಕಾಗಿರೋದೇನು ಅಂದ್ರೆ, ಈ ಚರ್ಚೆ ನಡೆಯಕ್ ಶುರು ಆಗಿದ್ದು ಇವತ್ತಿಂದ ಅಲ್ಲ. 2007ರಿಂದ ಶುರು ಆಗಿತ್ತು ಇದು ಮಾತುಕತೆ. 2007ರಿಂದ ಮಾತುಕತೆ ಆಗಿದ್ದು 2013ರಲ್ಲಿ ನಿಂತಿತ್ತು. ಆದ್ರೆ 2022ರಲ್ಲಿ ಮತ್ತೆ ಶುರು ಆಗಿತ್ತು. ಆದ್ರೆ ಆಲ್ಮೋಸ್ಟ್ 19 ವರ್ಷ ಈಗ ನಾವು ಒಂದು ಲೆವೆಲ್ಗೆ ಬರಕ್ಕೆ ಇನ್ನು 5-6 ತಿಂಗಳಿಗೆ ಕಾಯೋದೇನ್ ಕಷ್ಟ ಅಲ್ಲ. ಆದ್ರೆ ಮೆಸೇಜ್ ಕೊಟ್ಟಿರೋದು ದೊಡ್ಡ ವಿಚಾರ. ಯಾಕೆ 2022ರಲ್ಲಿ ಮತ್ತೆ ಮಾತುಕತೆ ಶುರು ಮಾಡಿದ್ವಿ ಅಂದ್ರೆ, ಯುಕ್ರೇನ್ ರಷ್ಯಾ ಯುದ್ಧ ಶುರು ಆಯ್ತು. ಅವಾಗ ಏನಾಯ್ತು, ಇಲ್ಲ ಇದು ಹಿಂಗಾದ್ರೆ ಆಗೋದಿಲ್ಲ, ನಾವೆಲ್ಲರೂ ಅವಾಗ್ಲಿಂದನೇ ಒಂದು ಮನೋಭಾವ ಬದಲಾಯ್ತು. ಅಲ್ಲಿವರೆಗೂ ಯುರೋಪ್ ಅವ್ರಿಗೆ ಈ ತರ ಇಲ್ಲ, ಇದ್ರ ಮೇಲೆ ನಾವು ನಿಮ್ದು ಕಾರ್ಬನ್ ಎಮಿಷನ್ಸ್ ಜಾಸ್ತಿ ಇದೆ, ಅದಿದೆ ಇದಿದೆ ಅನ್ಕೊಂಡು ಅವ್ರು ನಮ್ ಜೊತೆಗೆ ಇಷ್ಟು ಸುಲಲಿತವಾಗಿ ಈ ಟ್ರೇಡ್ ಡೀಲ್ಗೆ ಒಪ್ಕೊಳ್ತಾ ಇರ್ಲಿಲ್ಲ. ಅಂದ್ರೆ ಇವಾಗ ಏನಾಗಿದೆ, ಅವ್ರಿಗೂ ಅನಿವಾರ್ಯ ಆಗಿದೆ, ನಮಗೂ ಒಂದು ಅನಿವಾರ್ಯ ಆಗಿದೆ, ವಿಶ್ವಕ್ಕೆ ಅನಿವಾರ್ಯವಾಗಿದೆ. ಹಾಗಂತ ಯುರೋಪ್ 27 ಬೇರೆ ಬೇರೆ ದೇಶಗಳ ಜೊತೆನೂ ಮಾಡ್ಕೊಳ್ತಾ ಇದೆ. ನೀವು ಇತ್ತೀಚೆಗೆ ನಾವು ಕೂಡ ಏನ್ ಮಾಡಿದೀವಿ ನೋಡಿ, 7 ತಿಂಗಳಲ್ಲಿ ನಾವು ಸಪರೇಟ್ ಟ್ರೇಡ್ ಅಗ್ರಿಮೆಂಟ್ಸ್ ಮಾಡ್ಕೊಂಡಿದೀವಿ. UK ಜೊತೆ ಮಾಡಿದೀವಿ, ಒಮಾನ್ ಜೊತೆಗೆ ಮಾಡ್ಕೊಂಡಿದೀವಿ, ನ್ಯೂಜಿಲೆಂಡ್ ಜೊತೆಗೆ ಮಾಡ್ಕೊಂಡಿದೀವಿ. ಈಗ ಈ 27 ಜೊತೆಗೆ ಒಟ್ಟಿಗೆ ಒಂದೇ ಸರಿಗೆ ಇದರಲ್ಲಿ ಅದಾಗಿದೆ. ಹಾಗೇನೆ ಯುರೋಪ್ ಕೂಡ ಬೇರೆ ಬೇರೆ ದೇಶಗಳ ಜೊತೆ ಮಾಡ್ಕೊಳ್ತಾ ಇದೆ. ಈಗ ಅವರು ಸೌತ್ ಅಮೆರಿಕಾ ಜೊತೆಗೆ ಒಂದು ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡಿದ್ದಾರೆ ಅಲ್ಲೊಂದು ದೇಶದ ಜೊತೆಗೆ. ಸೊ ಅಂದ್ರೆ ನಿಮ್ಗೆ ಇದೊಂದು ಮೆಸೇಜ್ ಕೊಡ್ತಾ ಇದೀವಿ. ನೀವು ಹಂಗಂತ ಇದು ಹೆಚ್ಚಾಗದೇ ಇಲ್ವಾ ನಮ್ಮಲ್ಲಿ ಟ್ರೇಡ್ ಅವ್ರ ಜೊತೆಗೆ? ಖಂಡಿತ ಹೆಚ್ಚಾಗತ್ತೆ. ನಾವು ಆಲ್ಟರ್ನೇಟಿವ್ಸ್ ನ ಹುಡುಕ್ಲೇಬೇಕು. ಯಾಕೆಂದ್ರೆ ಎಲ್ಲದಕ್ಕೂ ಡಿಕ್ಟೇಷನ್ ತಗೊಂಡು, ಇಲ್ಲ ನೀನ್ ಹಿಂಗ್ ಮಾಡು ಅಂತ ಅನ್ಸ್ಕೊಂಡು ಯಾವುದೇ ದೇಶ ಇರಕ್ ಸಾಧ್ಯ ಇಲ್ಲ. ಅಂತ ಸಂದರ್ಭದಲ್ಲಿ ಬಂದಿರೋದ್ರಿಂದ ಇದು ನಮ್ಗೆ ದೊಡ್ಡ ಮಟ್ಟದಲ್ಲಿ ಒಂದು ಇಂಪ್ಯಾಕ್ಟ್ ಆಗತ್ತೆ ಅಂತ ನನ್ಗನ್ಸುತ್ತೆ. ಆಮೇಲೆ ಒಂದೇ ಒಂದು ಪಾಯಿಂಟ್ ಏನಂದ್ರೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಲೋ ಮಾಡಿದ್ದಾರೆ, ಆದ್ರೆ ಡೈರಿ ಮತ್ತೆ ಕೆಲವು ಪ್ರಾಡಕ್ಟ್ಸ್ ನ ಅಲೋ ಮಾಡಿದ್ದಾರೆ. ಓವರ್ ಆಲ್ ಈಗ ಪ್ರೊಸೆಸ್ಡ್ ಅದನ್ನ ಅಲೋ ಮಾಡಿದ್ದಾರೆ. ಬಟ್ ಏನಂದ್ರೆ ಫೈನ್ ಡೀಟೇಲ್ಸ್ ನಮ್ಗೆ 5-6 ತಿಂಗಳು ಹಿಡಿಯುತ್ತೆ, ಯಾವ್ದ್ರಲ್ಲಿ ಎಷ್ಟು ಏನು ಅನ್ನುವಂಥದ್ದು. ಈವನ್ ಈಗ ನಾವು ಬರೀ ಮೋಟಾರ್ ಕಾರ್ ಬಗ್ಗೆನೆ ಮಾತಾಡಿದ್ದು ಅಲ್ಲ ನಾನು ಹೇಳೋದು. ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ದಿ ಮೋಟಾರ್ ಕಾರ್, ಇಟ್ ಈಸ್ ಅಬೌಟ್ ದಿ ಓವರ್ ಆಲ್ ಗ್ಯಾಂಬಿಟ್ ನಮ್ಗೆ ಏನಿದೆ. ಈಗ ಮೆಷಿನರಿ ಎಷ್ಟು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ಅವ್ರ ಕಡೆಯಿಂದ, ಕೆಮಿಕಲ್ಸ್ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ, ಬೇಸ್ ಮೆಟಲ್ಸ್ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ, ಮಿನರಲ್ ಪ್ರಾಡಕ್ಟ್ಸ್ ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ, ಟೆಕ್ಸ್ಟೈಲ್ಸ್ ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಸೊ ಇದೆಲ್ಲದರ ಮೇಲೂ ಪರಿಣಾಮ ಬೀರುತ್ತೆ, ಬರೀ ಅದು ಒಂದರ ಮೇಲೆ ಪರಿಣಾಮ ಅಲ್ಲ. ಆದ್ರೆ ಭಾರತ ಮತ್ತೆ ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ, ನಾನು ಡೈರಿನಲ್ಲಿ ಮತ್ತೆ ಶುಗರ್ ಅಲ್ಲಿ ಕೊಡಲ್ಲ ಅನ್ನುವಂಥದ್ದನ್ನ ಇವತ್ತು ಮಾತುಕತೆಯಲ್ಲಿ ಸ್ಪಷ್ಟವಾಗಿ ಹೇಳಿರುವಂತದ್ದು. ಭಾರತಕ್ಕೆ ಇದು ಯಾವಾಗ್ಲೂ ಟ್ರೇಡ್ ಅನ್ನೋದು ವಿನ್ ವಿನ್. ನೀವು ಗೆಲ್ಲಿ ನಾವು ಗೆಲ್ಬೇಕು, ನಾವು ಸೋತು ನೀವು ಗೆಲ್ಲಕ್ಕಾಗಲ್ಲ ಟ್ರೇಡ್ ಅಲ್ಲಿ. ಸೊ ಆ ಧರ್ಮಕ್ಕೆ ನಿಂತಿದೆ ಭಾರತ ಅಂತ ಅನ್ಸುತ್ತೆ. ಚರ್ಚೆ ಮತ್ತೆ ಮುಂದುವರಿಸ್ತೀನಿ, ಒಂದು ಬ್ರೇಕ್ ಆದ್ಮೇಲೆ. ಅಖಾಡ ಬಿಗ್ ಫ್ಯಾಕ್ಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಗಿರೀಶ್ ಲಿಂಗಣ್ಣ ಸರ್ ನನ್ನ ಪ್ರಶ್ನೆ ಇರುತ್ತೆ ಸರ್, ಇಲ್ಲಿ ಏನಾಗುತ್ತೆ ಅಂದ್ರೆ, ಈಗ ನಮಗೆ 90% ಗೂಡ್ಸ್ ಮೇಲಿನ ತೆರಿಗೆಗಳನ್ನು ತೆಗೆದು ಬಿಡುವುದರಿಂದ ಅಥವಾ ಗಣನೀಯವಾಗಿ ಇಳಿಸಿ ಬಿಡುವುದರಿಂದ ಭಾರತದ MSME ಸೆಕ್ಟರ್ಗಳು ಅಥವಾ ಸ್ಮಾಲ್ ಬಿಸ್ನೆಸ್, ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾರಲ್ಲ, ಈ ವಲಯ ನಾವು ಚೆಕ್ ಮಾಡಿಕೊಂಡಾಗ ಯುರೋಪಿನ ಹೈ ಕ್ವಾಲಿಟಿ ಚೀಪರ್ ಯುರೋಪಿಯನ್ ಇಂಡಸ್ಟ್ರಿಯಲ್ ಮಷಿನರಿ ಮತ್ತು ಪ್ರಾಸೆಸ್ಡ್ ಫುಡ್ಸ್ ಇವುಗಳ ವಿರುದ್ಧವಾಗಿ ಅಥವಾ ಸಮಾನಾಂತರವಾಗಿ ಅಥವಾ ಸಮನಾಗಿ ಭಾರತದವರು ಹೋರಾಡೋದು ಹೇಗೆ?
ಆ ಕಾಂಪಿಟೇಟಿವ್ ಮಾರ್ಕೆಟ್ನಲ್ಲಿ ಉಳ್ಕೊಳ್ಳೋದು ಹೇಗೆ ಅಂತ ಸರ್ ಆ ಥರ ಆಗ್ಬಿಟ್ಟಾಗ ಈಗ ನೋಡಿ ಯಾರಾದರೂ ಒಂದು ಕಾರ್ ಅಂದರೆ ಇದು ಜಪಾನ್ ಇಂಜಿನಪ್ಪ ಇದು ಜರ್ಮನಿ ಇಂಜಿನಪ್ಪ ಅಂತ ಇನ್ ಜನರಲ್ ಮಾತಾಡ್ಬಿಡ್ತಾರೆ. ಜರ್ಮನ್ ಇಂಜಿನ್ ಇದು ಗೊತ್ತಾ ಎಷ್ಟು ಚೆನ್ನಾಗಿರುತ್ತೆ ಇಂಜಿನ್ಸು ಅಂತೆಲ್ಲ ಮಾತಾಡ್ಬಿಡ್ತಾರಲ್ಲ. ಈ ಕಾಂಪೀಟ್ ಮಾಡೋದು ಹೇಗೆ ಸರ್? ನಾವು ನಮ್ಮ ದೇಶ ಇದರೊಂದಿಗೆ ಕಾಂಪೀಟ್ ಮಾಡೋದು ಹೇಗೆ ಅಂತ ನೋಡಿ. ಇವಾಗ ನಾನು ಯಾಕೆ ಆಟೋಮೊಬೈಲ್ ಸೆಕ್ಟರ್ ನಿಮ್ಗೆ ಒತ್ತಿ ಹೇಳದೆ ಬಿಗಿನಿಂಗ್ ಅಂದ್ರೆ, ಬಿಕಾಸ್ ನಮ್ಮ 1/3 ಆಫ್ GDP ಬರ್ತಾ ಇರೋದೇ ಆಟೋಮೊಬೈಲ್ ಸೆಕ್ಟರ್ ಇಂದ ನಮ್ಮ ಭಾರತಕ್ಕೆ. 1/3 ಆಫ್ ದ GDP ಅಂದ್ರೆ ಹತ್ತತ್ರ 30% ಆಫ್ ದ GDP ಇಸ್ ಕಮಿಂಗ್, ಕಾಂಟ್ರಿಬ್ಯೂಷನ್ ಇಸ್ ಡೈರೆಕ್ಟ್ಲಿ ಫ್ರಮ್ ದಿ ಆಟೋಮೊಬೈಲ್ ಸೆಕ್ಟರ್. ಸೊ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಅರೌಂಡ್ 90% ಆಫ್ ದಿ ಗೂಡ್ಸ್ ಫ್ರಮ್ ಯುರೋಪ್ ಝೀರೋ ಫ್ರೀ ಟ್ರೇಡ್ ಮಾಡ್ತಾರೆ. ಬಟ್ ಅಲ್ಲಿಂದ ತಗೊಳಕ್ಕಿಂತ ನಮ್ಮಿಂದ ರಫ್ತಾಗೋದು ಹೆಚ್ಚಾಗತ್ತೆ. ಬಿಕಾಸ್ ಯುರೋಪ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಸ್ ಆಲ್ವೇಸ್ ಅವ್ರಿಗೆ ಕಷ್ಟನೇ, ಬಿಕಾಸ್ ಲೇಬರ್ ಅಷ್ಟು ಸ್ಟ್ರಾಂಗ್ ಇಲ್ಲ ಅವ್ರದ್ರಲ್ಲಿ. ಸೊ ಸಪ್ಲೈ ಚೈನ್ ಈಗ ಚೈನಾ ಮೇಲೆ ಏನ್ ಡಿಪೆಂಡೆನ್ಸಿ ಇದೆಯೋ ದೇ ವಾಂಟ್ ಟು ಸೆಟ್ ಪುಷ್ ಎವ್ರಿಥಿಂಗ್ ಟು ಇಂಡಿಯಾ ಅಂಡ್ ಫ್ರಮ್ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಕೊಳಕ್ ಅವ್ರೆ ಇದು ಮಾಡ್ತಾರೆ. ಮತ್ತು ದೇ ವಾಂಟ್ ಟು ಬಿ ಮೋರ್ ಕಾಂಪಿಟೇಟಿವ್. ಅಲ್ಲಿಂದ ನಾವ್ ಇಂಪೋರ್ಟ್ ಮಾಡ್ಕೊಳ್ಳೋದು ಇರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಕೆಲವು ಮಿಸೈಲ್ಸ್ ಇರುತ್ತೆ, ಕೆಲವು ಡಿಫೆನ್ಸ್ ಇರುತ್ತೆ, ಕೆಲವು ಹೈ ಎಂಡ್ ಟೆಕ್ನಾಲಜೀಸ್ ಅಂದ್ರೆ ಯೂಸ್ಡ್ ಇನ್ ಏರೋಪ್ಲೇನ್ಸ್. ಈಗ ತೇಜಸ್ ಅಂತ ತಗೊಂಡ್ರೆ ಕಾಕ್ಪಿಟ್ ಅಲ್ಲಿ ಕೂತ್ಕೊಳ್ಳೋ ಸೀಟು ಅದೆಲ್ಲ ಅದು UK ಇಂದ ಬರ್ತಾ ಇದೆ. ದಟ್ ಆಲ್ಸೋ ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ. ಆ ತರ ಹೈ ಎಂಡ್ ಪ್ರಾಡಕ್ಟ್ಸ್ ಗೆ ನಿಜವಾಗ್ಲೂ ನಮ್ಗೆ ಹೆಲ್ಪ್ ಆಗುತ್ತೆ. ವೇರ್ ವಿ ಆರ್ ಸ್ಟಿಲ್ ಇನ್ನು ಮಾಡೋ ಸ್ಟೇಜ್ ಅಲ್ಲೇ ಇದೀವಿ. ಅಂದ್ರೆ ಇನ್ನು ವಿ ಆರ್ ಡೆವಲಪಿಂಗ್ ಸ್ಟೇಜ್ ಅಲ್ಲಿ ಇದೀವಿ. ಅವ್ರ ಹತ್ರ ಇರೋ ಹೈ ಎಂಡ್ ಪ್ರಾಡಕ್ಟ್ಸ್, ರೆಗ್ಯುಲರ್ ಪ್ರಾಡಕ್ಟ್ಸ್ ವಾಟ್ ದೇ ಆರ್ ಮೇಕಿಂಗ್ ಅದನ್ನ ಅವ್ರು ಇಲ್ಲಿನೂ ಸಪ್ಲೈ ಮಾಡ್ತಾ ಇದಾರೆ. ಅಂದ್ರೆ ದೇ ಆರ್ ಓಪನ್ ದಿ ಕಂಪ್ನಿ ಇನ್ ಇಂಡಿಯಾ ಓನ್ಲಿ. ಈಗ ನಾವೊಂದು ಪೆನ್ಸಿಲ್ ತಗೊಳ್ಳಿ, ಫೇಬರ್ ಕ್ಯಾಸಲ್ ಯಾವ್ದೋ ಒಂದು ತಗೊಳ್ಳಿ, ಅದು ಇಲ್ಲೇ ಮಾಡ್ತಾ ಇದಾರೆ. ಇಂಡಿಯಾದಲ್ಲೇ ಒಂದು 6,000 ಯುರೋಪಿಯನ್ ಕಂಪ್ನೀಸ್ ಆಗ್ಲೇ ಮಾಡ್ತಾ ಇದೆ ಇಲ್ಲೇನೆ ಇಂಡಿಯಾದಲ್ಲೇ. ಸೊ ಈ ಕೋಕ್ ಆಗ್ಲಿ, ಕೋಕ್ ಅಫ್ಕೋರ್ಸ್ ಅದು ಬೇರೆ ಕಂಟ್ರಿ ಕೋಕ್. ಅಂದ್ರೆ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ದೇ ಆರ್ ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಅಂಡ್ ಮೇಂಟೈನಿಂಗ್ ದಿ ಲೋಕಲ್ ಕಾಸ್ಟ್ ಗೆ ಅದನ್ನ ಮ್ಯಾಚ್ ಮಾಡ್ತಾ ಇದಾರೆ ಅದನ್ನ. ಸೊ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಳೋ ಅಂತದೆಲ್ಲ ಹೈ ಎಂಡ್ ಪ್ರಾಡಕ್ಟ್ಸ್ ಮಾತ್ರ ಇರುತ್ತೆ ನಮ್ಗೆ, ಗೊತ್ತಾಯ್ತಾ? ಸೊ ಇಟ್ ಈಸ್ ನಾಟ್ ದಟ್ ವಾಟ್ ವಿ ಗೆಟ್ ಇಯರ್ ಅಲ್ಲಿಂದಾನೇ ತಗೋಬಹುದು, ಅದು ಅಷ್ಟೇ ಚೀಪ್ ಆಗಿರುತ್ತೆ ಅಂತ ಹೇಳಕ್ ಆಗಲ್ಲ. ಎಕ್ಸೆಪ್ಟ್ ಇನ್ ಅಗ್ರಿಕಲ್ಚರ್ ನಾನು ಯಾಕೆ ಹೇಳಿದೆ ಅಂದ್ರೆ ಅಲ್ಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಇದೆ. yield per acre ಕಂಪೇರ್ಡ್ ಟು ಇಂಡಿಯಾ ಅಲ್ಲಿ ಜಾಸ್ತಿ ಇದೆ. ಸೊ ದೇ ಕ್ಯಾನ್ ಡಂಪ್ ದಿ ಮಾರ್ಕೆಟ್. ಅವ್ರ ಆಫ್ರಿಕಲ್ಲೆಲ್ಲೋ ಇದೇ ತರ ಡಂಪ್ ಮಾಡಿ 2-3 ವರ್ಷ ಡಂಪ್ ಮಾಡಿದ್ರು, ರೇಟ್ ಕಮ್ಮಿ ಮಾಡಿದ್ರು, ಸಡನ್ ಆಗಿ ನಿಲ್ಸಿದ್ರು. ಕೊನೆಗೆ ಏನಾಗೋಯ್ತು, ಅಲ್ಲಿರೋ ಫಾರ್ಮರ್ಸ್ ರೇಟ್ ಎಲ್ಲ ತುಂಬಾ ಹೈ ಆಯ್ತು. ಅಲ್ಲೊಂದು ಹಾಹಾಕಾರ, ಇನ್ಸ್ಟೆಬಿಲಿಟಿ ಸ್ಟಾರ್ಟ್ ಆಗೋಯ್ತು. ಸೊ ಆ ಒಂದು ತರ ಇಂಡಿಯಾದಲ್ಲಿ ಆಗದೆ ಇರಂಗೆ ದೇ ಹ್ಯಾವ್ ಟೇಕನ್ ಸಫಿಶಿಯಂಟ್ ಮೆಜರ್ಸ್ ಅಂತ ನನಗನ್ಸುತ್ತೆ. ಬಟ್ ಇನ್ನೂ ಬಂದಿಲ್ಲ ಡೀಟೇಲ್ಸ್, ನನಗೂ ಬಂದಿಲ್ಲ. So what I am feeling, I am telling these things. ಫೈನ್ ಸರ್, ಫೈನ್. ನಾನು ಅಜಿತ್ ಅವ್ರು ಕೇಳಿಬಿಡ್ತೇನೆ. ಅಜಿತ್ ಸರ್, ಈಗ ಇಲ್ಲೇನಾಗುತ್ತೆ, 16,500 ರೂಪಾಯಿ ಚಿನ್ನ ಇವತ್ತು ಅಂತ ನಾವೇನು ಮಾತಾಡ್ತಾ ಇದ್ದೀವಿ. ಚಿನ್ನದ ವಿಚಾರಕ್ಕೆ ನಾವು ಬರೋದಾದರೆ ಏನೋ ಈ ಇಯರ್ ಮಧ್ಯಭಾಗಕ್ಕೋ ಕೊನೆ ಭಾಗಕ್ಕೋ ಇಷ್ಟು ಆಗಬಹುದೇನೋದು ಅಂದಾಜಿತ್ತು, 16,000 ಆಗಬಹುದು ಅಂತ. ಈಗ ಈ ಲೆಕ್ಕದಲ್ಲಿ ನಾವು ಹೋಗ್ಬಿಟ್ರೆ 18,500 20,000 ಕೂಡ ಚಿನ್ನ ಆಗುತ್ತೆ ಅಂತ ಮಾತಾಡ್ತಾ ಇದ್ದಾರಲ್ಲ. ಯೂಶ್ವಲಿ ಚಿನ್ನ ಬೆಳ್ಳಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಅದು ವ್ಯಾಮೋಹ ಆದರೂ ಇದೆ, ಆಸೆ ಆದರೂ ಇದೆ, ಅಲಂಕಾರವಾದರೂ ಇದೆ, ಅಗತ್ಯವಾದರೂ ಇದೆ, ಹೂಡಿಕೆ ಆದರೂ ಇದೆ. ಇಷ್ಟು ಪಾಯಿಂಟಲ್ಲಿ ಯಾವುದನ್ನು ತೆಗೆದಾಕಕ್ಕಾಗಲ್ಲ ಅಲ್ಲಿ. ಯಾರಿಗೂ ಚಿನ್ನ ನನಗೇನು ಬೇಡಪ್ಪ ಅಂತ ಯಾರು ಸರ್ವಸಂಗ ಪರಿತ್ಯಾಗಿತಾರೆ ಚಿನ್ನದ ವಿಚಾರದಲ್ಲಿ ಮಾತಾಡೋಕ್ಕಾಗಲ್ಲ. ಈ ಬೆಳ್ಳಿ ಮಾರ್ಕೆಟ್ ಕತೆ ಏನು, ಇದು 4,04,000 ರೂಪಾಯಿವರೆಗೂ ಹೋಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಈ ಮಾರ್ಕೆಟ್ಗಳು ಈ ಒಪ್ಪಂದಕ್ಕೆ ಏನಾದರೂ ಸಂಬಂಧ ಬರ್ತಾ ಇದೆಯಾ ಇಲ್ಲಿ ಅಂತ? ಬೆಳ್ಳಿ ಡಾಲರೇ ಇಲ್ಲಿ ನಿರ್ಣಾಯಕ ಆಗುತ್ತಾ? ಯುರೋಪಿಯನ್ ಯೂರೋ ಈ ಕರೆನ್ಸಿಯಿಂದ ಏನಾದರೂ ಬದಲಾವಣೆಗಳಾಗುತ್ತಾ? ಹೇಗೆ ಇದು? ಅಂಟಿಲ್ ಅನ್ಲೆಸ್ ಡಾಲರ್ಸ್ನ ನಾವು ಕನ್ವರ್ಟ್ ಮಾಡದೆ ನಾವು ಯುರೋಪಿನ ಯೂರೋಗಳಿಗೋ ಅಥವಾ ಭಾರತದ ಕರೆನ್ಸಿ ಮೇಲೆ ಅವಲಂಬಿತವಾಗಿದೆ. ಸುಮಾರು 20 ವರ್ಷದ ಮುಂಚೆ ಥಾರ್ ಅಂತ ಒಬ್ಬರು ಎಕನಾಮಿಸ್ಟ್ ನಮ್ಮ ಅಸೋಸಿಯೇಷನ್ ಕರೆಸಿದ್ವಿ. ಆಗ ನಾವು ಆ ಪ್ರಶ್ನೆ ಮಾಡಿದ್ವಿ ಅವ್ರನ್ನ, ಸರ್ ಭಾರತ ಹೆಚ್ಚು ಬಂಗಾರವನ್ನ ಬೆಳ್ಳಿಯನ್ನ ಖರೀದಿ ಮಾಡ್ತಿದೆ, ಇಡೀ ಜಗತ್ತಲ್ಲಿ ಎಲ್ಲದಕ್ಕಿಂತ ಹೆಚ್ಚು ನಾವೇ ಖರೀದಿ ಮಾಡ್ತಿರ್ಬೇಕಾದ್ರೆ ನಾವು ಅದರ ಆಧಿಪತ್ಯ ಇಟ್ಕೋಬೇಕಲ್ವಾ? ನಾವು ಅದನ್ನ ಹೋಲ್ಡ್ ಮಾಡಬೇಕು, ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಚಾಲನೆ ಮಾಡಬೇಕು. ಅಮೆರಿಕನ್ ಡಾಲರ್ ಯಾಕೆ ನಿಂತಿದೆ ಅಂತ ಅವ್ರು 20 ವರ್ಷದ ಮುಂಚೆ ಅವ್ರು ಬಹಳ ಚೆನ್ನಾಗಿರೋ ಮಾರ್ಮಿಕವಾದ ಉತ್ತರ ಕೊಟ್ಟರು. ಅದು ನಿಮ್ಮ ದೇಶದ ಅಧಿಕಾರ ಆಡಳಿತದ ಮೇಲೆ ನಿರ್ಧಾರ ಆಗುತ್ತೆ. ನೀವು ಅದನ್ನ ಕಂಟ್ರೋಲ್ ತಗೋಬೇಕಿತ್ತು, ತಗೊಂಡಿಲ್ಲ. ಅವ್ರು ತಗೊಂಡಿರೋದ್ರಿಂದ ಅವರ ಆಧಾರದಿಂದನೇ ಇಡೀ ಜಗತ್ತು ಡಾಲರ್ ಮೇಲೆ ನಿಂತಿದೆ. ಅವಲಂಬನೆ ಕಡಿಮೆ ಮಾಡ್ಬೇಕು.
Okay. ಕಡಿಮೆ ಮಾಡದೆ ಹೊರತು ಬಂಗಾರದ ಬೆಲೆ ಕಡಿಮೆ ಆಗಲ್ಲ. ಇತ್ತೀಚೆಗೆ ಒಂದು JP ಮಾರ್ಗನ್ ರಿಸರ್ಚ್ ಅವರು ಒಂದು ವರದಿ ಕೊಟ್ಟಿದ್ದಾರೆ. ಆ ವರದಿ ಪ್ರಕಾರವಾಗಿ ನೋಡೋದಾದ್ರೆ ಬಂಗಾರದ ಬೆಲೆ ಈ ವರ್ಷದ ಕೊನೆಗೆ 16.5 ಬರುತ್ತೆ ಅಂದ್ರು. ಅವ್ರ ಭವಿಷ್ಯನೂ ಸುಳ್ಳಾಯ್ತು. ವರ್ಷದ ಕೊನೆಗೆ ಈ ವರ್ಷದ ಕೊನೆಗೆ ನೋಡಿದ್ರೆ ಮೊದಲೇ ಬಂದ್ಬಿಟ್ಟಿದೆ. ಈಗ ಮತ್ತೊಂದು ವರದಿನ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಅವರು ಬಿಡುಗಡೆ ಮಾಡಿದ್ದಾರೆ. ಅದ್ರ ಪ್ರಕಾರ ಜಾಗತಿಕ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ರೇಟು 18,500 ಬರುತ್ತೆ. ಸೊ ಅದಕ್ಕೆ ಮತ್ತೆ ಕಸ್ಟಮು ಇನ್ನೊಂದು ಮತ್ತೊಂದು ಎಲ್ಲ ಸೇರ್ಕೊಂಡಾಗ ಭಾರತದಲ್ಲಿ ಸುಮಾರು 20,000 ಗಡಿಗೆ ಬರುತ್ತೆ ಅಂತ ವರದಿ ಕೊಟ್ಟಿದ್ದಾರೆ. ಇದಕ್ಕೂ ಬೇಕಾದಷ್ಟು ಕಾರಣಗಳು ಕೊಟ್ಟಿದ್ದಾರೆ ಅವರು. ಭಾರತದಲ್ಲಿ ಅಥವಾ ಬೇರೆ ಕಡೆ ಎಲ್ಲಾನು ಬಂಗಾರದ ಮೇಲೆ ಹೂಡಿಕೆ ಆಗ್ತಾ ಇರೋದು. ಪ್ರತಿ 3 ತಿಂಗಳಿಗೊಮ್ಮೆ 500 ಟನ್ನಷ್ಟು ಬಂಗಾರವನ್ನ ಎಲ್ಲಾ ಕೇಂದ್ರ ಬ್ಯಾಂಕ್ಗಳು ರಿಸರ್ವ್ ಆಗಿ ಇಟ್ಕೊಳ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ RBI ಸ್ವತಃ ಸುಮಾರು 1000 ಟನ್ಗಳನ್ನ ನಾವು ಖರೀದಿ ಮಾಡ್ತಾ ಇದೀವಿ. ಸೊ 3 ತಿಂಗಳಿಗೆ ಈ ರೀತಿ ಬಂಗಾರದ ರಿಸರ್ವ್ಗಳಿಗೆ ಹೋಗ್ತಾ ಇದ್ರೆ, ಸೊ ಅವರ ಲೆಕ್ಕದ ಪ್ರಕಾರವಾಗಿ ETF ಗಳಲ್ಲೂ ಆಲ್ಮೋಸ್ಟ್ 25% ಹೂಡಿಕೆ ಆಗ್ತಾ ಇದೆ. ಬಂಗಾರದ ದುಡ್ಡು ಎಲ್ಲವನ್ನೂ ETF ಗಳಲ್ಲಿ ಇನ್ವೆಸ್ಟ್ ಮಾಡೋರು ಜಾಸ್ತಿ ಆಗಿದ್ದಾರೆ. ಮತ್ತೆ ಶೇರ್ ಮಾರ್ಕೆಟ್ ಕಡಿಮೆ ಕುಸಿದಾಗೆಲ್ಲ ಅದು ಬಂಗಾರದ ಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗೇ ಆಗುತ್ತೆ. ಈ ಎಲ್ಲ ಕಾರಣದಿಂದಾನು ಪ್ರಾಯಶಃ ಇನ್ನೊಂದು 2027-28 ಅಷ್ಟರಲ್ಲಿ 20-20 ಗಡಿ ದಾಟಿದ್ರೆ ಏನು ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ನಾನು ಥಾರ್ ಅನ್ನೋರು ಏನು ನಾನು ಹೇಳ್ತಾ ಇದ್ದೀನಿ, ಅವರ ಕೊಟ್ಟಂತಹ ಆಕಡ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ನ ಕೇಳಿದ್ರೆ ನಾವು ಗಾಬರಿ ಬೀಳ್ತೀವಿ. 2035ಕ್ಕೆ ಅವರು 1 ಗ್ರಾಮು 50,000 ಹೇಳ್ತಾ ಇದಾರೆ. ಅವರ ನಿರೀಕ್ಷೆ, ಅವ್ರು ಹೇಳೋದು ನನ್ನ ಎಕ್ಸ್ಪೆಕ್ಟೇಷನ್ ಈ ತರದಲ್ಲೇ ಬಾಳಿದ್ರೆ ಬಂಗಾರ ಖಂಡಿತವಾಗ್ಲೂ 1 ಗ್ರಾಮ್ಗೆ 9 ವರ್ಷದಲ್ಲಿ ಇನ್ನೂ 9 ವರ್ಷ 10 ವರ್ಷದಲ್ಲಿ ಬಂಗಾರ ಕಡಿಮೆ ಅಂದ್ರೆ 50,000 ಟಚ್ ಆಗುತ್ತೆ 1 ಗ್ರಾಮ್ಗೆ ಅಂತ. 1 ಗ್ರಾಮ್ ಚಿನ್ನ. ಬೆಳ್ಳಿ ಸುಮಾರು 8 kg ಟಚ್ ಆಗುತ್ತೆ, 8 ಲಕ್ಷ ಟಚ್ ಆಗುತ್ತೆ ಕೆಜಿಗೆ. 8 ಲಕ್ಷ 1 kgಗೆ ಟಚ್ ಆಗುತ್ತೆ ಅಂತ ಅವರು ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ ಅವರ ಒಂದು ಅಭಿಪ್ರಾಯದಲ್ಲಿ. ಸೊ ಈ ಬೆಳವಣಿಗೆ ಎಲ್ಲ ನೋಡಿದಾಗ ಯಾವುದೇ ಒಪ್ಪಂದಗಳು ಇದಕ್ಕೆ ಸೀಮಿತವಾಗಿಲ್ಲ. ಇದು ಎಲ್ಲವನ್ನು ಮೀರಿ ಆನೆ ನುಗ್ಗಿದ್ದ ದಾರಿಯನ್ನು ಹಾಗೆ ಬಂಗಾರ ಮತ್ತು ಬೆಳ್ಳಿ ಮುನ್ನುಗ್ತಾ ಇದೆ. ಇತ್ತೀಚೆಗೆ ಕಾಪರ್ ತಗೊಳ್ಳಿ ಅಂತ ಕೂಡ ಸುಮಾರು ರೀಲ್ಗಳು ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾ ಇದಾರೆ. ಬಟ್ ಅದ ರೀಸೇಲ್ ವ್ಯಾಲ್ಯೂ ಇದೆಯಲ್ಲ ಅದು ಸ್ವಲ್ಪ ಕಷ್ಟದ ಕೆಲಸ. ಮತ್ತೆ ಬೈಬ್ಯಾಕ್ ಇರಲ್ಲ. ನೀವು ಬೆಳ್ಳಿ ಅಥವಾ ಚಿನ್ನನ ಯಾರಿಗಾದ್ರೂ ಕೊಡ್ಬೋದು, ಪಕ್ಕದ ಮನೆಯವರು ಕೊಟ್ಟರು ನಿಮ್ಗೆ ಇಮಿಡಿಯೇಟ್ ಆಗಿ ದುಡ್ಡಾಗತ್ತೆ, ಕಾಪರ್ಗೆ ಸಿಗೋದಿಲ್ಲ. ಹಾಗಾಗಿ ಎಲ್ಲರ ಚಿತ್ತ ಕಣ್ಣು ಬಂಗಾರದ ಮೇಲೆ ಇದೆ. ಫೈನ್. ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಕೇಶವ್ ಸರ್ ಇಂದ ನಾನು ಕಂಟಿನ್ಯೂ ಮಾಡಿ ಅಖಾಡ ಬಿಗ್ ಫೈರ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕೇಶವ್ ಸರ್, ಈಗ ಇನ್ನೊಂದು ಬಂತಿಲ್ಲಿ ಈ ಡೇಟಾ ವಿಚಾರದಲ್ಲಿ ಇರ್ತಕ್ಕಂಥ ಅತಿ ಮುಖ್ಯವಾದಂಥ ವಿಚಾರ ಡೇಟಾ ಸಾವರ್ನಿಟಿ ಅಥವಾ ಡೇಟಾದ ವಿಚಾರದಲ್ಲಿ ಸಾರ್ವಭೌಮತ್ವವನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕು, ಈ ಥರ ಒಪ್ಪಂದಗಳಾಗ್ಬಿಟ್ಟಾಗ ಎಷ್ಟರ ಮಟ್ಟಿಗೆ ನಮ್ಮ ಡೇಟಾ ಸುರಕ್ಷಿತ, ಇದ್ರ ಬಗ್ಗೆ ಕೂಡ ಒಂದು ದೊಡ್ಡ ಪ್ರಶ್ನೆ ಇಲ್ಲಿ ರೈಸ್ ಆಗ್ತಾ ಇದೆ. ಜೊತೆಗೆ ಈ ಒಂದು ಗ್ರೌತ್ ಜೊತೆಗೆ ನಾವು ಈ GDPR ಸ್ಟೈಲ್ ಪ್ರೈವಸಿ ಡಿಮ್ಯಾಂಡ್ಸ್ ಇದೆಯಲ್ಲ, ಇಂಥವುಗಳನ್ನ ನಾವು ಹೇಗೆ ಮೇಂಟೈನ್ ಮಾಡಬೇಕು ಅಂತ ಕೂಡ ಒಂದು ತುಂಬ ಗಂಭೀರವಾದಂಥ ಒಂದು ಪ್ರಶ್ನೆ ಸರ್ ಇವತ್ತಿನ ಕಾಲಕ್ಕೆ. ಇದು ಅಗ್ರಿಮೆಂಟ್ಗಳೆಲ್ಲ ಆಗ್ಬಿಟ್ಟಾಗ ನಮ್ಮ IT ಸೆಕ್ಟರು, ನಮ್ಮ ಸಾರ್ವಭೌಮತ್ವ ಅದನ್ನೆಲ್ಲ ನಾವು ಹೇಗೆ ಕಾಪಾಡ್ಕೊಳ್ಬೇಕು ಅಂತ. ಇವತ್ತಿನ ಜಗತ್ತಲ್ಲಿ ಡೇಟಾ ಈಸ್ ಆಕ್ಚುಲಿ ಗೋಲ್ಡ್, ಮಚ್ ಮೋರ್ ದೆನ್ ಗೋಲ್ಡ್ ನನ್ನ ಪ್ರಕಾರ. ಡೇಟಾ ಇವತ್ತು ಯಾರಿಗೆ ಡೇಟಾ ಅವ್ರ ಹತ್ರ ಇದೆ ಅದನ್ನ ಅನಲೈಸ್ ಮಾಡಕ್ ಬರುತ್ತೆ, ಆ ದೇಶ ಮುನ್ನುಗ್ತಾ ಇದೆ. ಈಗ ನಾವಿಲ್ಲಿ ಗಮನಿಸ್ಬೇಕಾಗಿರೋದೇನು ಅಂದ್ರೆ ಇವತ್ತಿನ ಒಪ್ಪಂದದ ಜೊತೆಗೆ ಅವ್ರು ಆಗ್ಲೇ ಮತ್ತೊಂದು ಮಾತು ಹೇಳ್ತಾ ಇದ್ದಾರೆ. ನಾವು ಇನ್ನೂ ಒಂದು ಮಾತುಕತೆ ಕಂಟಿನ್ಯೂ ಮಾಡ್ತಾ ಇದೀವಿ, ಇದು ಡಿಫೆನ್ಸ್ ಪಾರ್ಟ್ನರ್ಶಿಪ್ ಅಲ್ಲೂ ಕೂಡ ಇದಿರ್ಬೇಕು ಅಂತ ಒಂದು ಡ್ರಾಫ್ಟ್ ಸೆಕ್ಯೂರಿಟಿ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದೀವಿ. ಇಷ್ಟರಲ್ಲೇ ಅದನ್ನು ಘೋಷಿಸ್ತೀವಿ ತಮ್ಗೆ. ಟೈಮ್ ಸೆಕ್ಯೂರಿಟಿ ಬಗ್ಗೆ, ಸೈಬರ್ ಥ್ರೆಟ್ ಬಗ್ಗೆ ಮತ್ತೆ ಡಿಫೆನ್ಸ್ ಬಗ್ಗೆ. ಸೊ ಇಷ್ಟನ್ನು ಚರ್ಚೆ ನಾವು ನಡೆಸ್ತಾ ಇದೀವಿ ಅನ್ನುವಂತ ಮಾತನ್ನ ಕ್ಲೈಮೇಟ್ ಚೇಂಜ್ ಜೊತೆಗೆ ಸೇರ್ಕೊಂಡು ಹೇಳಿದ್ದಾರೆ. ಸೊ ದತ್ತಾಂಶವನ್ನ ಇವತ್ತು ಏನು ತೊಂದರೆ ಇದೆಯೋ ಅದು ಇನ್ನಷ್ಟು ದ್ವಿಗುಣವಾದಂತ ತೊಂದರೆ ಅವತ್ತಿರ್ಬೋದು. ಯಾಕಂದ್ರೆ ಈಗ್ಲೂ ನಮ್ಗೇನು ಕಡಿಮೆ ತೊಂದರೆಗಳಿಲ್ಲ. ನೀವು ಗಮನಿಸಿದ್ರೆ ಎಲ್ಲೆಲ್ಲಿಂದ ಯಾವ ತರ ಹೊಸ ಪ್ರತಿಯೊಂದು ದಿನಕ್ಕೆ ಬರುತ್ತೆ, ಇವು ಫ್ರಾಡ್ಗಳು ಬರುತ್ತೆ, ನಮ್ಮ ಡೇಟಾನ ಕದಿಯಕ್ ಪ್ರಯತ್ನ ಪಡ್ತಾರೆ ಅನ್ನೋದನ್ನ ನೋಡಿದ್ರೆ ನೀವು ಈವನ್ ಕೇಂದ್ರ ಬ್ಯಾಂಕ್ ಇಂದನೇ ಒಂದು 200 crores ಅಷ್ಟು ಬಾಂಗ್ಲಾದೇಶಿನ 10 ವರ್ಷದಿಂದ ಸೆಂಟ್ರಲ್ ಬ್ಯಾಂಕ್ ಇಂದಾನೆ ಲಿಫ್ಟ್ ಮಾಡ್ಬಿಟ್ರು ಇವರು ಗೋಲ್ಡ್ ನ. ಇನ್ನು ಡೇಟಾ ತೆಗಿಯೋದೇನೋ ಅಷ್ಟು ಕಷ್ಟದ ಮಾತಲ್ಲ ಇವ್ರುಗಳಿಗೆ. ಅದಕ್ಕೆ ಏನೇನ್ ಈಗ ಎಷ್ಟು ಥ್ರೆಟ್ ಇದೆಯೋ ಅದ್ರ ಇನ್ನಷ್ಟು ಡಬಲ್ ಥ್ರೆಟ್ ಆಗತ್ತೆ 100%. ಎಸ್, ಆದ್ರೆ ಅದನ್ನ ಈಗಲೇ ಏನು ಎಚ್ಚರಿಕೆ ತಗೋತಾ ಇದೀವಿ ಅದ್ರದ್ದು ಇನ್ನೂ ಡಬಲ್ ಜಾಗರೂಕತೆಯನ್ನು ನಾವು ತಗೋಬೇಕಾಗತ್ತೆ ಅವಾಗ. ಮತ್ತೆ ಈ ದೇಶಗಳೆಲ್ಲ ಒಗ್ಗಟ್ಟಾದಾಗ ಯಾವಾಗ ನಮ್ಗೆ ಇದರಿಂದ ಗೈನ್ ಆಗ್ತಾ ಇದೆ ಅನ್ನುವಾಗ ಸಹಜವಾಗಿ ಸರ್ಕಾರಗಳು ಕೂಡ ಕೈ ಜೋಡಿಸುತ್ತೆ ಈ ವಿಚಾರದಲ್ಲಿ.
ಅವರಲ್ಲಿ ಇರುವಂತ ಆಧುನಿಕ ತಂತ್ರಜ್ಞಾನ ಇದನ್ನ ಕಂಟ್ರೋಲ್ ಮಾಡಕ್ಕೆ ಏನೇನಿದೆ, ನಮ್ಮ ಹತ್ರ ಏನ್ ಅವರು ಶೇರ್ ಮಾಡ್ಕೋಬಹುದು, ಇವುಗಳಲ್ಲೂ ಮಾತುಕತೆ ಆಗ್ತಾ ಇದೆ. ಅವುಗಳನ್ನ ಮಾಡ್ಕೊಂಡು ಖಂಡಿತವಾಗಿಯೂ ನಮ್ಮ ಡೇಟಾನ ಏನ್ ಪ್ರೊಟೆಕ್ಟ್ ಮಾಡ್ಕೋಬೇಕು ಅದನ್ನ ಖಂಡಿತ ಮಾಡ್ತಾರೆ ಅಂತ ನಾನು ಅದು ನಂಬಿದೀನಿ. ಯಾಕೆಂದ್ರೆ ಇದೆಲ್ಲವೂ ನಿಂತ್ಕೊಳ್ಳೋದೇ ನಂಬಿಕೆ ಮೇಲೆ. ನಿಮ್ಗೆ ವ್ಯಾಪಾರ ಕೂಡ ಎಲ್ಲೇ ಥ್ರೆಟ್ ಆದ್ರೆ ಇಂಥ ವಿಚಾರದಲ್ಲಿ ಯಾವುದೇ ದೇಶಗಳು ಇನ್ನೊಂದು ದೇಶದ ಜೊತೆಗೆ ವ್ಯಾಪಾರ ಮಾಡಕ್ ಆಗಲ್ಲ. ಈಗಲೂ ನೀವು ಗಮನಿಸಿದಾಗ ಯಾವಾಗ ಅನ್ರೆಸ್ಟ್ ಇರುತ್ತೆ, ಜಾಗತಿಕ ವಿದ್ಯಮಾನಗಳಲ್ಲಿ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಆಗುತ್ತೆ, ಅವಾಗ ಪ್ರತಿಯೊಂದು ದೇಶನೂ ಇನ್ನೊಂದು ದೇಶದ ಮೇಲೆ ಆಕ್ರಮಣ ಮಾಡೋದು ಮೊದಲನೇದೇನೆ ಏನು ಅಂತಂದ್ರೆ ಆ ದೇಶಗಳ ಡೇಟಾನ ಕದಿಯೋದು, ಆ ಡೇಟಾಗಳ ಎಕಾನಮಿಗೆ ಹೇಗೆ ತೊಂದರೆ ಮಾಡ್ಬೇಕು, ಅವರು ಇದನ್ನ ಯಾವ ತರ ಅವ್ರದ್ದು ಎಕಾನಮಿನ ಯಾವ ತರ ಡಿಸ್ಟ್ರಾಕ್ಟ್ ಮಾಡ್ಬೇಕು, ಈ ತರದ ಆಪ್ಸ್ ಗಳನ್ನ ಡಿಸ್ಟ್ರಾಯ್ ಮಾಡುವ ಮೂಲಕ ಅನ್ನೋ ತರದಲ್ಲೇ ಪ್ರಯತ್ನ ಪಡ್ತಾ ಇರುತ್ತೆ. ಆ ತರದ್ದು ದಾಳಿಗಳು ಆಗ್ತಾನೆ ಇರುತ್ತೆ, ಸೈಬರ್ ದಾಳಿಗಳು. ಇವನ್ ಸರ್ಕಾರ ಮಟ್ಟದಲ್ಲೇ ಅನೇಕ ಸರಿ ಬೇರೆ ಬೇರೆ ಶತ್ರು ರಾಷ್ಟ್ರಗಳ ಮೇಲೆ ಬೇರೆ ಬೇರೆ ದೇಶಗಳು ಮಾಡಿರೋದನ್ನು ನಾವು ಕೇಳಿದೀವಿ. ಮೊನ್ನೆ ಪಾಕಿಸ್ತಾನ ಮತ್ತೆ ಭಾರತದ ಟೆನ್ಷನ್ಸ್ ಇದ್ದಾಗ್ಲೂ, ಸಿಂಧೂರ್ದು ಏನ್ ಆಯ್ದಾಗನು ಕೂಡ ಇನ್ನೊಂದು ರಾಷ್ಟ್ರ ನಮ್ಮ ಇದ್ರ ಮೇಲೆ ಆಗಿತ್ತು ಅನ್ನುವಂತ ಮಾಹಿತಿಯನ್ನು ಕೂಡ ಮಾಧ್ಯಮಗಳು ತಮ್ಮ ಮಾಧ್ಯಮವನ್ನು ಬಿತ್ತರ ಮಾಡಿದೆ. ಅಂದ್ರೆ ಆ ತರದೊಂದು ಸುದ್ದಿ ಬರ್ತಾನೆ ಇರುತ್ತೆ. ಸೊ ಈ ತರದ ಈ ವಿಚಾರ ಇದ್ದಾಗ ಖಂಡಿತವಾಗಿಯೂ ಇವೆಲ್ಲ ಇನ್ನೊಂದು 27 ಅಲ್ಲಿ ಅವ್ರು ಇನ್ನೊಂದು, ಈಗ ಫಾರ್ಮಸಿ ಆಫ್ ದಿ ವರ್ಲ್ಡ್ ಅಂತ ಹೇಳಿ ಇಂಡಿಯಾನ ಕರೀತಾರೆ ಸರ್. ಫಾರ್ಮಸಿ ಆಫ್ ದ ವರ್ಲ್ಡ್ ಅಂತ ಇಂಡಿಯಾನ ಕರೀತಾರೆ. ಬಟ್ ನೀವು ಈ ಇದೇ ಯುರೋಪಿಯನ್ ಯೂನಿಯನ್ ವಿಚಾರಗಳಿಗೆ ಬಂದ್ರೆ ಯಾವುದೇ ಒಂದು ಉತ್ಪನ್ನ ಆಗ್ಲಿ ಸರ್, ಈ ತರ ಪೇಟೆಂಟ್ ಪ್ರೊಟೆಕ್ಟೆಡ್, ಅದು ಪೇಟೆಂಟ್ ಪ್ರೊಟೆಕ್ಟೆಡ್. ಈ ತರ ಇಷ್ಟು ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿದೆ. ಅದು ಸುಮ್ಮನೆ ಏನೋ ಬರೀ ಪೇಟೆಂಟ್ ಅನ್ನೋದಲ್ಲ, ತುಂಬಾ ಸ್ಟ್ರಾಂಗ್ ಹೋಲ್ಡ್ ಇದೆ ಪೇಟೆಂಟ್ ವಿಚಾರದಲ್ಲಿ. ಯುರೋಪಿಯನ್ ಯೂನಿಯನ್ ನ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಮಾತಾಡಿದ್ರೆ ಇಂಥ ಸ್ಟ್ರಾಂಗ್ ಪೇಟೆಂಟ್ ಇರ್ತಕ್ಕಂಥ ವಿಚಾರ, ಫಾರ್ಮಸಿ ಆಫ್ ದಿ ವರ್ಲ್ಡ್ ಅನ್ನೋ ಖ್ಯಾತಿ ಪಡ್ಕೊಂಡಿರ್ತಕ್ಕಂಥ ಇಂಡಿಯಾದಲ್ಲಿ ಇಂಥ ಒಪ್ಪಂದಗಳು ಆಗಬಿಟ್ಟಾಗ ನಮ್ಮ ಜೀವ ರಕ್ಷಕ ಔಷಧಗಳ ಬೆಲೆ ಜಾಸ್ತಿ ಆಗ್ಬಿಡುತ್ತೆ ಅನ್ನೋ ಒಂದು ಅಪಾಯ ಇದೆಯಲ್ಲ ಸರ್ ಇಲ್ಲಿ? ಇಲ್ಲ, ಖಂಡಿತ ಜಾಸ್ತಿ ಆಗಲ್ಲ. ಯಾಕಾಗಲ್ಲ ಅಂದ್ರೆ ನಮ್ಮ ಹತ್ರ ಜನರಿಕ್ ಮೆಡಿಸಿನ್ಸ್ ಏನಿದೆ ನಾವೇ ಫಾರ್ಮಸಿ ಅವ್ರಿಗೆ ಕೊಡ್ತಾ ಇದೀವಿ. ಹಂಗ್ ನೋಡಿದ್ರೆ ಈಗ ಅಗ್ರಿಮೆಂಟ್ಸ್ ನೋಡಿ ನೀವು, COVID-19 ಟೈಮ್ ಅಲ್ಲಿ ಕೋವ್ಯಾಕ್ಸಿನ್ ತಯಾರಿಸುವಾಗ ಆಕ್ಸ್ಫರ್ಡ್ ಕಂಪನಿಯ ಜೊತೆಗೆ ಭಾರತದ ಕಂಪನಿ ಟೈ ಅಪ್ ಆಯ್ತು. ಸೊ ಇದು ಈಗ ನಾವು ಅಫಿಷಿಯಲ್ ಆಗೇನೆ ಒಂದು ಅಗ್ರಿಮೆಂಟ್ ಸೈನ್ ಮಾಡುವಾಗ, ಮತ್ತೆ ನಮ್ಮಲ್ಲಿ ಹೆಚ್ಚು ನೀವು ಜನರಿಕ್ ಫಾರ್ಮಾ ಅಂತಂದ್ರೆ ಅದು ನಮ್ಮ ದೇಶದಲ್ಲಿ ಮಾಡೋ ಅಷ್ಟು ಇನ್ ಯಾರು ಅದ್ಭುತವಾದಂತಹ ಪ್ರೈಸಸ್ಗೆ ಮಾಡಕ್ ಸಾಧ್ಯ ಇಲ್ಲ. ಮತ್ತೆ ಅವ್ರದ್ದು ಕಾಸ್ಟ್ ಯಾವಾಗ್ಲೂ ಜಾಸ್ತಿ, ಯಾಕೆಂದ್ರೆ ಅದು ಕ್ಯಾಪಿಟಲ್ ಇಂಟೆನ್ಸಿವ್ ಕಂಟ್ರಿ, ನಮ್ದು ಲೇಬರ್ ಇಂಟೆನ್ಸಿವ್ ಕಂಟ್ರಿ. ಸೊ ಹಿಂಗಿರುವಾಗ ಖಂಡಿತವಾಗಿಯೂ ಆ ದೇಶಗಳು ನಮ್ಮ ದೇಶದ ಜೊತೆಗೆ ಈ ವಿಚಾರದಲ್ಲಿ ಪೈಪೋಟಿಗೆ ಬಿದ್ದು ಅವ್ರು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ನೀವು ನೋಡಿ ಎಷ್ಟೋ ಸರಿ ನಿಮ್ಗೆ ಇವನ್ ಮೆಡಿಕಲ್ ಟೂರಿಸಂ ಅಂತ ಇವಾಗ ಫೇಮಸ್ ಆಗಿದೆ. ಯಾಕೆ ಮೆಡಿಕಲ್ ಟೂರಿಸಂ ಫೇಮಸ್ ಆಗಿದೆ ಅಂದ್ರೆ ಅನೇಕ ನಮ್ ತರ ಮಧ್ಯಮ ರಾಷ್ಟ್ರಗಳೇನಿದೆ, ಡೆವಲಪಿಂಗ್ ಎಮರ್ಜಿಂಗ್ ನೇಷನ್ಸ್ ಅಂತ ಏನ್ ಕರಿತೀವಿ ಅಥವಾ ಡೆವಲಪಿಂಗ್ ನೇಷನ್ಸ್ ಅಂತ ಏನ್ ಕರಿತೀವಿ, ಅಲ್ಲಿಂದ ಎಲ್ಲ ಬರೋದು ಎಲ್ಲಿಗೆ ಅವರು ಆಪರೇಷನ್ಗೆ ಅಂದ್ರೆ ಭಾರತಕ್ಕೆ ಬರ್ತಾರೆ. ಯಾಕಂದ್ರೆ ನಮ್ದು ಪ್ರೈಸಸ್ ಯಾವಾಗ್ಲೂ ಮಚ್ ಕಾಂಪಿಟೇಟಿವ್ ಇರುತ್ತೆ, ರೀಸನಬಲ್ ಇರುತ್ತೆ. ಸೊ ಹಂಗಾಗಿ ಇದು ಈ ಅಡ್ವಾಂಟೇಜ್ ನಮ್ಗಿರುತ್ತೆ. ಈ ತರದ ಅಗ್ರಿಮೆಂಟ್ಸ್ ಎಲ್ಲ ಆದಾಗ ಇನ್ನಷ್ಟು ಹೊಸ ತಂತ್ರಜ್ಞಾನ ನಾವು ನಮ್ಮ ಹತ್ರನೂ ಬರ್ಲಿಕ್ಕೆ ಸಾಧ್ಯ ಇದೆ. ಈಗ ರೋಬೋಟಿಕ್ಸ್ ಅಲ್ಲಿ ಎಲ್ಲ ಮೆಡಿಸಿನ್ ಅಲ್ಲಿ ಎಂಟರ್ ಆಗಿರೋದ್ರಿಂದ, ಮತ್ತೆ AI ಕೂಡ ಮೆಡಿಸಿನ್ ಅಲ್ಲಿ ಆಪರೇಷನ್ ಮಾಡಕ್ಕೆ ಎಲ್ಲಾನು ಎಂಟರ್ ಆಗಿರುವಾಗ, ಸೊ ಅದರದ್ದೇನಾದ್ರೂ ಅಲ್ಲಿ R&D, ಬಿಕಾಸ್ ನಾವು R&D ಇಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ. ಭಾರತ ದೇಶ ಅದೊಂದು ನಮ್ದು ಯಾವಾಗ್ಲೂ ವೀಕ್ ಪಾಯಿಂಟ್ ಅಂತ ನನ್ಗೆ ಯಾವಾಗ್ಲೂ ಅನಿಸ್ತಾ ಇರುತ್ತೆ. ಯಾಕೆಂದ್ರೆ ನಾವು ಇವನ್ ಒಂದು ಗೂಗಲ್ ಕಂಪನಿಯಷ್ಟು ಅಥವಾ ಆಲ್ಫಾಬೆಟ್ ಕಂಪನಿಯಷ್ಟು R&D ನಮ್ದಿಲ್ಲ. ಸೊ ಅದನ್ನ ಈಗ ಸರ್ಕಾರಗಳು ಹೆಚ್ಚು ಮಾಡಕ್ಕೆ, ಕೇಂದ್ರ ಸರ್ಕಾರ ಹೆಚ್ಚು ಮಾಡಕ್ಕೆ ಪ್ರಯತ್ನ ಪಡ್ತಾ ಇದೆ. ಇಟ್ಸ್ ಲಾಂಗ್ ವೇ, ಇನ್ನು ಜಾಸ್ತಿ ಮಾಡಕ್ಕೆ ನಾವು ತುಂಬಾ ಶ್ರಮ ಹಾಕ್ಬೇಕಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ನಮ್ಗೆ ಏನಾದ್ರೂ ಒಂದು ತಂತ್ರಜ್ಞಾನ ಆದ್ರೆ ಅವ್ರು ಮಾಡಿರುವಂತದ್ದು ನಮ್ಗೆ ಇದನ್ನ ಇವರು ಇನ್ನೊಂದು ಫೈನ್ ಪ್ರಿಂಟ್ ನೋಡ್ಬೇಕು. ಆ ತರದ್ ಏನಾದ್ರೂ ಶೇರಿಂಗ್ ಅಗ್ರಿಮೆಂಟ್ಸ್ ಆಗೋಕ್ ಸಾಧ್ಯ ಆದ್ರೆ ಭಾರತಕ್ಕೂ ಅಡ್ವಾಂಟೇಜ್ ಆಗುತ್ತೆ. ಅವ್ರಿಗೆ ನಮ್ಮಲ್ಲಿ ಇವಾಗ ನೋಡಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಎಸ್ಪೆಷಲಿ ನಿಮ್ಗೆ ಯುರೋಪ್ ಅಲ್ಲಿ ಅಷ್ಟೊಂದು ಮ್ಯಾನುಫ್ಯಾಕ್ಚರಿಂಗ್ ಟೆಕ್ಸ್ಟೈಲ್ಸ್ ಆಗ್ಲಿ ಮತ್ತೊಂದಾಗ್ಲಿ ಹೈ ಎಂಡ್ ಅವ್ರ ಹತ್ರ ಚೆನ್ನಾಗಿದೆ. ನಿಮ್ದು ಡಿಫೆನ್ಸ್ ಇದ್ದೇ ಇನ್ನೊಂದು ಇರ್ಬೋದು, ಆದ್ರೆ ಬೇಸಿಕ್ ಏನು ಜನಕ್ಕೆ ಉಪಯೋಗಿಸಕ್ಕೆ ಬೇಕಾಗತ್ತೆ ಅದೆಲ್ಲವೂ ಭಾರತದಲ್ಲಿ ಇವಾಗ ಚೆನ್ನಾಗಿ ಆಗ್ತಾ ಇದೆ ಆ ಮ್ಯಾನುಫ್ಯಾಕ್ಚರಿಂಗ್. ಸೊ ಹಂಗಾಗಿ ನಮ್ಮಿಂದನೇ ಹೆಚ್ಚು ಅವ್ರಿಗೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ನಮ್ಗೆ ಜಾಸ್ತಿ ಇರುತ್ತೆ ಅಂತ ನನ್ಗನ್ಸುತ್ತೆ. ಫೈನ್ ಫೈನ್ ಲಿಂಗಣ್ಣ ಅವರೇ, ಈಗ ಏನಂದ್ರೆ ಗಿರೀಶ್ ಲಿಂಗಣ್ಣ ಸರ್ ನೋಡಿ, ಇಲ್ಲಿ ಈಗ ರಕ್ಷಣಾ ಒಪ್ಪಂದಗಳು ಅನ್ನೋ ವಿಚಾರ ಬಂತು ಸರ್, ಬಹಳ ಇಂಪಾರ್ಟೆಂಟ್ ಇದು. ಈ ಕ್ಷೇತ್ರ ನಿಮ್ಮ ಫೇವ್ರೆಟ್ ಕ್ಷೇತ್ರ, ನಿಮ್ಮ ಅಂಕಣಗಳು ದೊಡ್ಡ ಕ್ಷೇತ್ರ ಇದು. ನನ್ನ ಪಾಯಿಂಟ್ ಏನಂದರೆ, ಈಗ ಭಾರತ ರಷ್ಯಾದೊಂದಿಗೆ ಜಾಸ್ತಿ ಒಪ್ಪಂದ ಮಾಡ್ಕೊಳ್ತಾ ಇತ್ತು, ಆಮೇಲೆ ಅಮೆರಿಕ ಆಯಿತು, ಇಸ್ರೇಲಿಗೆ ಬಂದಿದೆ. ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತದ ರಕ್ಷಣಾ ಒಪ್ಪಂದಗಳ ಕಥೆ ಏನು, ಅದೆಷ್ಟು ಮಟ್ಟಿಗೆ ಇರ್ತವೆ, ಇದರಲ್ಲಿ ನಾವು ಯಾವ್ದಾದ್ರು ದೇಶವನ್ನು ನಾವು ಎದುರು ಹಾಕೊಳ್ಬೇಕಾಗತ್ತಾ, ಏನು ಕಥೆ ಅಂತ ನೋಡಿ. ಈಗ ರೆಫೆಲ್ಸ್ ತಗೊಂಡಿದೀವಿ, ಎಕ್ಸಾಂಪಲ್ ಕೊಟ್ಟೆ ನಿಮ್ಗೆ. ರೆಫೆಲ್ಸ್ ತಗೊಂಡಿದೀವಿ,
ಕೆಲವು ರೆಫೆಲ್ ಪ್ರಾಡಕ್ಟ್ಸ್ ನ ಪ್ರಾಬಬ್ಲಿ ಇಂಪೋರ್ಟ್ ಮಾಡ್ಕೊಳಕ್ಕೆ ಅದ್ರ ಮೇಲೆ ಇಂಪೋರ್ಟ್ ಡ್ಯೂಟೀಸ್ ಗಳು ಕಮ್ಮಿ ಆಗ್ಬೋದು. ಒಂದು ನಮ್ಮಲ್ಲೇ ಇಂಪೋರ್ಟ್ ಡ್ಯೂಟೀಸ್ ಕಮ್ಮಿ ಆಗ್ಬೋದು. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮ್ಗೆ. ಫ್ರಾನ್ಸ್ ಇಸ್ ಆಲ್ಸೋ ಯುರೋಪಿಯನ್ ಇದ್ರಲ್ಲಿ ಇರುತ್ತೆ. ಆಮೇಲೆ ಮಿಸೈಲ್ಸ್, ಸ್ಕ್ಯಾಲ್ಪ್ ಆಗಿರ್ಬೋದು, ಮೆಟಿಯರ್ ಆಗಿರ್ಬೋದು, ಆತರ ಬೇಕಾದಷ್ಟು ವಿ ಆರ್ ಡಿಪೆಂಡೆಂಟ್ ಆನ್ ಯುರೋಪಿಯನ್ ಕಂಪ್ನೀಸ್. ಅರ್ಥ ಆಯ್ತಾ? ಸೊ ಈವನ್ UK ಇಂದನೂ ಸುಮಾರಷ್ಟು ನಾವು LRUs ತಗೋತಾ ಇದೀವಿ ನಮ್ಮ ಏರೋಪ್ಲೇನ್ಸ್ ಗಳಿಗೆ. ಅಫ್ಕೋರ್ಸ್ ಜಾಗ್ವರ್ UK ಬೇಸ್ಡ್ ನಾವು ತಗೊಂಡಿದ್ದ ಅವಾಗ, ಜಾಗ್ವರ್ ಎಲ್ಲ ಬಂದಿದ್ದು. ಸೊ ಇಂಥವೆಲ್ಲ ಸಡಲ್ಕೆ ಆಗತ್ತೆ. ಮತ್ತೆ ಕೆಲವು ಸ್ಯಾಟಿಲೈಟ್ ಬೇಕಾಗಿರುವಂತ ಕೆಲವು ಪೇಲೋಡ್ಸ್ ಗಳು, ಕೆಲವು ಹೈ ಎಂಡ್ ಎಲೆಕ್ಟ್ರಾನಿಕ್ ಇಂಥವೆಲ್ಲ ನಾವು ತುಂಬಾನೇ ಇನ್ನು ಡಿಪೆಂಡೆನ್ಸಿ ಇದೆ ಯುರೋಪಿಯನ್ ಕಂಟ್ರೀಸ್ ಮೇಲೆ. ಸೊ ಅಂತದೆಲ್ಲ ನಮ್ಗೆ ಸ್ವಲ್ಪ ಈ ಒಂದು ರಕ್ಷಣಾ ಒಪ್ಪಂದದಿಂದ ಪ್ರಾಬಬ್ಲಿ ವಿ ಮೇ ಗೆಟ್ ಅಟ್ ಎ ವೆರಿ ಬೆಟರ್ ಕಾಸ್ಟ್ ಅಂಡ್ ತುಂಬಾ ಒಂದು ಏನಂತ ಹೇಳ್ತಾರೆ ಅಂದ್ರೆ ತುಂಬಾ ಲೈಸೆನ್ಸಿಂಗು, ಆಮೇಲೆ ಎಂಡ್ ಯೂಸರ್ ಸರ್ಟಿಫಿಕೇಟ್ಸ್ ಏನೋ ತುಂಬಾ ಇದೆ. ಒಂದು ನೀವು ಜಸ್ಟ್ ಒಂದು ಡಿಫೆನ್ಸ್ ಎಕ್ವಿಪ್ಮೆಂಟ್ ತಗೋಬೇಕು ಅಂದ್ರೆ ಇಟ್ಸ್ ನಾಟ್ ಸೋ ಈಸಿ ಫ್ರಮ್ ಯುರೋಪಿಯನ್ ಕಂಟ್ರೀಸ್. ತುಂಬಾನೇ ಏನಂತ ಹೇಳ್ತಾರೆ, ಈ ಲೈಸೆನ್ಸಿಂಗ್ ಪ್ರೋಸೆಸ್ ಇಸ್ ವೆರಿ ಹೈ. ಸೊ ಇಂಥವೆಲ್ಲ ಸಡಲ್ಕೆ ಮಾಡಿ ಸೊ ಬೇಗ ಇಂಪೋರ್ಟ್ ಮಾಡ್ಕೊಂಡು ಮಾಡುವಂತ ಒಂದು ಇದಕ್ಕೆ ಬರ್ಬೋದು ನಾವು. ಈವನ್ ಸಬ್ಮ್ಯಾರಿನ್ಸ್ ತಗೊಳ್ಳಿ, ಜರ್ಮನ್ ಜೊತೆ ಒಪ್ಪಂದ ಆಗಿದೆ. ಜರ್ಮನ್ ಟೆಕ್ನಾಲಜಿ ಸಬ್ಮ್ಯಾರಿನ್ಸ್ ಮಾಡ್ತಾ ಇದೀವಿ, ಫ್ರಾನ್ಸ್ ಟೆಕ್ನಾಲಜಿ ಸಬ್ಮ್ಯಾರಿನ್ಸ್ ಮಾಡ್ತಾ ಇದೀವಿ. ಸೊ ಇಂಥವೆಲ್ಲ ಕ್ಷೇತ್ರಗಳು ಇನ್ನು ಅಭಿವೃದ್ಧಿ ಆಗ್ಬೋದು, ಇನ್ನು ಸ್ಟ್ರಾಂಗ್ ಆಗ್ಬೋದು. ಯಾವ ತರ ಮೈನ್ಯೂಟ್ ಆಗಿ ವರ್ಕ್ ಮಾಡ್ತಾರೆ ಇನ್ನು ನಮಗೆ ಗೊತ್ತಿಲ್ಲ. ದೀಸ್ ಆರ್ ಆಲ್ ಮ್ಯಾಕ್ರೋ ಥಿಂಗ್ಸ್ ವಾಟ್ ವಿ ಆರ್ ಸ್ಪೀಕಿಂಗ್. ಇವಾಗ ಅಗ್ರಿಕಲ್ಚರ್ ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡಬಹುದು ಈಗ ಆಗಿರೋ ಒಪ್ಪಂದದ ಪ್ರಕಾರ. ಬಿಕಾಸ್ ಯುರೋಪ್ ಅಲ್ಲಿ ಏನಾಗಿತ್ತು, ಟೆಕ್ಸ್ಟೈಲ್ ಗೆಲ್ಲ ಬಾಂಗ್ಲಾದೇಶ್ಗೆಲ್ಲ 0% ಇತ್ತು. ಬಿಕಾಸ್ ಇಟ್ಸ್ ಎ ಡೆವಲಪಿಂಗ್ ಕಂಟ್ರಿ, ಅಂಡರ್ ಡೆವಲಪ್ಡ್ ಕಂಟ್ರಿ. ಡೆವಲಪಿಂಗ್ ಅಲ್ಲ, ಅಂಡರ್ ಡೆವಲಪ್ಮೆಂಟ್ ಕಂಟ್ರಿ ಅಂತ 0%. more access to even for Vietnam, sir. ಇವತ್ತು ವಿಯೆಟ್ನಾಂಗೂ ಇತ್ತು ಇದು 0%. ಬಟ್ ಈಗ ನಮ್ಗೇನಾಗಿದೆ, ನಮ್ದು ಹತ್ತತ್ರ 10% ತನಕ ಏನೋ ಹೋಗ್ತಿತ್ತು ಅನ್ಸುತ್ತೆ. 3 to 4 ಅಂತಾರೆ, ಅಟ್ಲೀಸ್ಟ್ somewhere around 8 to 20 ಅಂತಾರೆ ಕೆಲವು ಪ್ರಾಡಕ್ಟ್ಸ್ ಮೇಲೆ. ಇಂಥವೆಲ್ಲ ಕಮ್ಮಿ ಆದಾಗ ವಿಲ್ ಬಿ ಏಬಲ್ ಟು ಕಾಂಪೀಟ್ ವೆರಿ ನೈಸ್ಲಿ ಆನ್ ದಿ ಟೆಕ್ಸ್ಟೈಲ್ ಫ್ರಂಟ್. ಪ್ಲಸ್ ಈ ಯುರೋಪಿಯನ್ ಕಸ್ಟಮರ್ಸ್ ಅಲ್ಲಿ ಒಂದ್ 400 ಮಿಲಿಯನ್ ಇತ್ತು 500 ಮಿಲಿಯನ್ ದೇ ಆರ್ ಹೈ ಎಂಡ್ ಪೀಪಲ್ ಇದಾರೆ. ಅಂದ್ರೆ ದೇ ಆರ್ ಆಲ್ ಹೈ ಇನ್ಕಮ್ ಗ್ರೇಡ್ ಗ್ರೂಪ್. ಅಂತವ್ರು ಈ ಜೆಮ್ಸ್ ಜ್ಯುವೆಲರೀಸ್ ಎಲ್ಲ ತಗೊಳ್ಳೋದು ಜಾಸ್ತಿ ಆಗ್ಬೋದು. ಸೊ ಹೂ ಆರ್ ಡೂಯಿಂಗ್ ಎ ಹೈ ಎಂಡ್ ಪ್ರಾಡಕ್ಟ್ಸ್, ಅವ್ರ ಬಿಸ್ನೆಸ್ ಇನ್ಕ್ರೀಸ್ ಆಗ್ಬಹುದು. ಬಿಕಾಸ್ ಅವ್ರ ಬಿಸ್ನೆಸ್ ಇನ್ಕ್ರೀಸ್ ಆಗ್ಬೋದು. ಬಟ್ ಇನ್ನೊಂದು ಹೇಳ್ತೀನಿ ನೋಡಿ, ಈ ಫುಡ್ ಪ್ರಾಡಕ್ಟ್ಸ್, ಈ ರೈಸ್ ಎಲ್ಲ ಇದೆಯಲ್ಲ, ಅವ್ರದ್ರಲ್ಲಿ ತುಂಬಾ ಇದಿದೆ. ಏನಂದ್ರೆ ಈ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್, ಈ ರೆಸಿಡ್ಯೂ ಇಷ್ಟೇ ಇರ್ಬೇಕು, ಪೆಸ್ಟಿಸೈಡ್ ಇಷ್ಟೇ ಇರ್ಬೇಕು, ಅದನ್ನ ಸಡಲ್ಕೆ ಮಾಡ್ಕೋಬೇಕು ಅವರು. ಅವ್ರಿಗೆ ಕೆಲವು ನಾರ್ಮ್ಸ್ ಗಳು ಹೆಂಗಿದೆ ಅಂದ್ರೆ 5% ಇರ್ಬೇಕು ಅಂತಾರೆ. ಅದನ್ನ ಮೆಜರ್ ಮಾಡಕ್ ಅವ್ರ ಕೈಲೂ ಆಗಲ್ಲ, ನಮ್ ಕೈಲೂ ಆಗಲ್ಲ. ಆತರ ಕೆಲವು ಪ್ರಾಡಕ್ಟ್ಸ್ ಗಳು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಆತರ ಲೈಸೆನ್ಸಿಂಗ್ ಕಮ್ಮಿ ಮಾಡ್ಬೇಕು. ಬರೇ ನೀವು ಡ್ಯೂಟಿ ಕಮ್ಮಿ ಮಾಡ್ಬಿದ ತಕ್ಷಣ ಎಲ್ಲಾ ಮಾರಾಟ ಮಾಡಕ್ ಆಗಲ್ಲ. ಯು ರಿಕ್ವೈರ್ ಟು ಮೀಟ್ ಸರ್ಟನ್ ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ಟು ಎಕ್ಸ್ಪೋರ್ಟ್ ಫ್ರಮ್ ಇಂಡಿಯಾ. ಆ ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ಗಳು ತುಂಬಾನೇ ಅತಿ ಇದಾವೆ. ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್, ಇಟ್ಸ್ ನಾಟ್ ದಟ್ ಎವ್ರಿಬಡಿ ಕ್ಯಾನ್. ಒಬ್ಬ ಸಣ್ಣ ರೈತ ಸುಮ್ನೆ ತಗೊಂಡ್ ಬೆಳಿಗ್ಗೆ ಫ್ರಾನ್ಸಿಗೆ ಕಳ್ಸಕ್ ಆಗಲ್ಲ. ಎಷ್ಟೋ ಟೆಸ್ಟ್ ಗಳು ಅವನ್ನೆಲ್ಲ ಕ್ಲಿಯರ್ ಮಾಡಿ ಅದನ್ನೆಲ್ಲ ಮಾಡಿ ಕಳ್ಸೋ ಅಷ್ಟ್ರಲ್ಲಿ ಸಾಕಾಗ್ಬಿಡುತ್ತೆ ನಿಮ್ಗೆ. ಸೊ ಆ ಟೆಸ್ಟಿಂಗ್ ನಿಯಮಗಳನ್ನ ಸಡಲಿಸ್ತಾರ. ಅದು ಗಿರೀಶ್ ಸರ್, ಅದು ಹೇಗೆ ಗೊತ್ತಾ, ಯಾವ ದೇಶದಲ್ಲಿ ಯಾವುದು ಜಾಸ್ತಿ ಇರುತ್ತೆ ಅದಕ್ಕೆ ಬೆಲೆ ಕಡಿಮೆ ಅಂತ. ಈಗ ಪೆಸ್ಟಿಸೈಡ್ಸ್ ನಾವು ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಎಷ್ಟೋ ದೇಶಗಳಲ್ಲಿ ಜನಗಳೇ ಕಡಿಮೆ, ಜನಗಳ ಆರೋಗ್ಯಕ್ಕೆ ಅಷ್ಟು ಮಹತ್ವ ಇರುತ್ತೆ, ಜನಕ್ಕೆ ಮಹತ್ವ ಇರುತ್ತೆ. ಜನ ಜಾಸ್ತಿ ಇರೋ ಕಡೆ ಜನಕ್ಕೆ ಮಹತ್ವ ಇರಲ್ಲ. ಪೆಸ್ಟಿಸೈಡ್ಸ್ ಇನ್ನು ನೀವು ಜಾಸ್ತಿ ಆಗ್ತೀವಪ್ಪ, ನೀವು ತಿಂದುಬಿಡಿ ಅಂದ್ರೆ ಅವ್ರು ತಿನ್ನಕ್ಕೆ ರೆಡಿ ಇರಲ್ಲ ಅಂತ. ನೀವು ನೋಡಿರ್ಬೋದು, ಕ್ವಾಲಿಟಿ ದೇ ಡಿಮ್ಯಾಂಡ್ ಎ ವೆರಿ ಹೈ ಕ್ವಾಲಿಟಿ, ಅನ್ರೀಸನಬಲ್ ಕ್ವಾಲಿಟೀಸ್ ಇರ್ತವೆ. ಈಗ ನಮ್ಮಿಂದ ಇಂಡಿಯಾ ಇಂದ ತಗೋಬೇಕಾಗಿರೋ ನೀವು ನೋಡಿರ್ಬೋದು, ಕೆಲವು ಮಸಾಲೆ ಪೌಡರ್ ಒಂದ್ಸಲಿ ಏನೋ ಒಂದು ಕಂಟೆಂಟ್ ಜಾಸ್ತಿ ಇತ್ತು. ನಮ್ದೇ ದೇಶ ಜೇನುತುಪ್ಪ, ಗಿರೀಶ್ ಲಿಂಗಣ್ಣ ಸರ್, ನಮ್ದೇ ದೇಶದ ದೊಡ್ಡ ಜೇನುತುಪ್ಪದ ಬ್ರ್ಯಾಂಡ್ ಸರ್, ಒಂದು ದೊಡ್ಡ ಜೇನುತುಪ್ಪದ ಬ್ರ್ಯಾಂಡು ಇಂಡಿಯಾದಲ್ಲೆಲ್ಲ ಓಕೆ ಇತ್ತು, ಎಲ್ಲಾ ಕಡೆ ಓಕೆ ಇತ್ತು. ಅದಕ್ಕೊಂದು ಸಿರಪ್ ಆಡ್ ಆಗ್ತಾ ಇತ್ತು ಸರ್, ಬೀಟ್ರೂಟ್ ರೈಸ್ ಸಿರಪ್. ಅದು ಚೈನಾದಿಂದ ಆ ಸಿರಪ್ ಬರ್ತಿದ್ದು ಕಲಬೆರಕೆ ಆಗ್ತಾ ಇತ್ತು. ಈ ದೇಶದ ಯಾವುದೇ ಲ್ಯಾಬೊರೇಟರಿನಲ್ಲಿ ಅದು ಪಾಸ್ ಆಗ್ಬಿಡ್ತಾ ಇತ್ತು ಜೇನುತುಪ್ಪ ಅಂತಾನೆ. ಜರ್ಮನಿಗೆ ಹೋಯ್ತಲ್ಲ, ಅಲ್ಲಿ ಸಿಕ್ಕಾಕೊಳ್ತದು, ಇಲ್ಲ ಇದ್ರಲ್ಲಿ ಇಂಥ ಸಿರಪ್ ಬೆರಕೆ ಆಗಿದೆ ಅಂತ ಹೇಳಿ ರಿಜೆಕ್ಟ್ ಆಯ್ತಲ್ಲ ಸರ್, ಆಗ ಕೋರ್ಟ್ ಚಾಟಿ ಬೀಸ್ತು. ಅಂದ್ರೆ ಸ್ಥಿತಿ ಹೀಗಿರುತ್ತೆ ನಮ್ದು ಅಂತ.
ಹೌದು. ಸೊ ಆ ಸಡಲಿಕೆಗಳು ನೋಡ್ಬೇಕು ಏನೇನಾಗಿದಾವ ಈ ಮಾತುಕತೆಯಲ್ಲಿ ಅಂತ. ಬಿಕಾಸ್ ಎವ್ರಿ ಡೇ ಒಂದೊಂದು ಪ್ರಾಡಕ್ಟ್ ಆಡ್ ಮಾಡ್ಕೋತಾ ಹೋದ್ರೆ ಅಷ್ಟೊಂದು ಸ್ಟ್ರಿಕ್ಟ್ ನಾರ್ಮ್ಸ್ ಅಲ್ಲಿ ನಾವು ಎಲ್ಲ ಕಸ್ಟಮ್ ಡ್ಯೂಟಿ ಬಿಡೋದು ಒಂದೇ ಅಲ್ಲ, ಈವನ್ ಇದ್ರಲ್ಲೂ ನೀವು ಕಮ್ಮಿ ಮಾಡ್ಬೇಕು. ಈವನ್ ಸಣ್ಣದೊಂದು ಎಲೆಕ್ಟ್ರಾನಿಕ್ ಕಳಿಸ್ಬೇಕಾದ್ರೆ ಆ ಬ್ಯಾಟ್ರಿದು ಆ ಲೈಸೆನ್ಸಿಂಗು ಸುಮಾರು ಕೇಳ್ತಾರೆ ನಿಮ್ಗೆ. ಆ ಒಂದು ಸಣ್ಣ ಒಂದು ಎಲೆಕ್ಟ್ರಾನಿಕ್ ಐಟಮ್ ಕಳಿಸ್ಬೇಕಾದ್ರು ನಿಮ್ಗೆ ಆ ಲೈಸೆನ್ಸಿಂಗ್ ಮಾಡೋ ಅಷ್ಟ್ರಲ್ಲಿ 8-10 ಲೈಸೆನ್ಸ್ ಕೇಳ್ತಾರೆ ನೀವು. ಅದರಲ್ಲೇ ಒಂದು ಸಣ್ಣದ 10,000 ರೂಪಾಯಿ ಐಟಮ್ಗೆ 2 ಲಕ್ಷ ರೂಪಾಯಿ. ಬಿಗ್ ಫ್ಯಾಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಅಜಿತ್ ಅವರೇ, ಈಗ ಈ ಗೋಲ್ಡ್ ವಿಚಾರ ಅಂತ ಬಂದಾಗ ಈಗ ನಾವು ಬೇರೆ ಬೇರೆ ವರದಿ, ಅನೇಕ ತಜ್ಞರ ವರದಿ, ಎಕನಾಮಿಸ್ಟ್ಗಳ ವರದಿ ಇದೆಲ್ಲ ಒಂದು ಕಡೆ ಇಟ್ಕೊಂಡಾಗ ಈ ಟ್ರಂಪ್ ಅನ್ನೋ ಮಹಾಶಯ ಯಾವ ವರದಿಯನ್ನು ಬೇಕಾದರೂ ಇವತ್ತು ಬುಲ್ಡೋಸ್ ಮಾಡೋ ಮಟ್ಟಕ್ಕೆ ಬೆಳೆದುಬಿಟ್ಟಿದ್ದಾರೆ. ಟ್ರಂಪ್ ಒಂದು ಡಿಸಿಷನ್ ಮಾಡಿದ್ರೆ ನೀವು ಮೇಲೆ ಯುದ್ಧ ಮಾಡ್ತೀನಿ ಅಂದರೆ ಮುಗೀತು. ಡಾಲರ್ ಏನೋ ಒಂಥರ ಆಗ್ತಾ ಇರುತ್ತೆ, ಚಿನ್ನ ಏನೋ ಆಗ್ತಿರುತ್ತೆ, ಪೆಟ್ರೋಲ್ ಡೀಸೆಲ್ ಏನೋ ಆಗ್ತಿರುತ್ತೆ. ಅಂದರೆ ಭಾವನಾತ್ಮಕವಾಗಿ ವಿಶ್ವದ ಅನೇಕ ದೇಶಗಳನ್ನು ತನ್ನ ಒಂದು ಹೇಳಿಕೆಯಿಂದ ಕಟ್ಟಾಕೋ ಮಟ್ಟಕ್ಕಿದ್ದಾನೆ ಈ ಮನುಷ್ಯ. ಇದಕ್ಕೂ ಅನೇಕ ಎಕನಾಮಿಸ್ಟ್ಗಳು ಅವರೊಂದು ಚಿಂತನೆ ಮಾಡಿ ಅಧ್ಯಯನ ಮಾಡಿ ಎಲ್ಲ ಒಂದು ವರದಿ ಮಾಡಿರ್ತಾರೆ. ಬರೀ ಭಾವನೆಗಳಿಂದ ಅದನ್ನು ಚೇಂಜ್ ಮಾಡ್ತಿದ್ದಾನೆ ಈ ಮನುಷ್ಯ ಅಂತ ಬಂದಾಗ ಈ ಗೋಲ್ಡ್ ಸಿಲ್ವರ್ನ ಫ್ಯೂಚರ್ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ? ಇದ್ರ ಆಸೆನೇ ಬಿಟ್ಕೊಡ್ಬೇಕಾ? ಇದು ನಾನು ಇನ್ನೊಂದೇನು ಹೇಳ್ತೀನಿ ಅಂದರೆ ನಮ್ಮ ಕೂಲಿಗೂ ಮ್ಯಾಚ್ ಆಗ್ಬೇಕು ಸರ್. ನೀವು ಬೆಲೆ ಏರಿಕೆಗೆ ಯಾರು ವಿರೋಧಿ ಇಲ್ಲ, ಆಯ್ತಪ್ಪ ಬೆಲೆ ಏರಿದ್ರೆ ನನ್ನ ಸಂಬಳನೂ ಏರಿಸುವಂತೀವಿ ನಾವು. ನನ್ನ ಸಂಬಳನೂ ಜಾಸ್ತಿ ಆದ್ರೆ ಬೆಲೆ ಮ್ಯಾಚ್ ಆಗ್ತಿರುತ್ತೆ. ಇನ್ಫ್ಲೇಷನ್ ಮಾತ್ರ ಆಗ್ಬಿಟ್ಟು ನನ್ನ ಸ್ಯಾಲ್ರಿ ಮಾತ್ರ ಸ್ಟೇಟಸ್ ಕೋ ಆಗ್ಬಿಟ್ಟಿದ್ರೆ ಏನ್ ಮಾಡ್ಬೇಕು ನಾನು? ಒಂದು ಪಾಯಿಂಟ್ ನಂದು. ನನ್ನ ದೃಷ್ಟಿಯಲ್ಲಿ, ನನ್ನ ಅಭಿಪ್ರಾಯದಲ್ಲಿ ಮುಂದಿನ 10-15 ವರ್ಷಗಳ ಕಾಲ, ಇನ್ನು 10 ವರ್ಷದಲ್ಲಿ ಈಗೆಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ನಮ್ಮ ದೇಶದ ಯಾವ ವ್ಯಕ್ತಿ 3 ಅಂಕಿನಲ್ಲಿ 4 ಅಂಕಿನಲ್ಲಿ ಇವತ್ತು ಸಂಬಳ ತಗೋತಿದ್ದಾರೆ, ಅದು 5 ಅಂಕಿಯಿಂದ ಪ್ರಾರಂಭ ಆಗತ್ತೆ. ಓಕೆ, ಆ ಮಟ್ಟದ ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ಪ್ರಾಯಶಃ ಈ ಎಲ್ಲ ಏನು ತಯಾರಿ ನಡೀತಾ ಇದೆ, ಮುಂದಿನ 10 ವರ್ಷದಲ್ಲಿ ನಮ್ಮ ರಸ್ತೆಗಳಿಂದ ಹಿಡಿದು ಪ್ರತಿಯೊಂದು ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಚ್ಚಾಗತ್ತೆ. ಆ ದೃಷ್ಟಿನಲ್ಲಿ 50,000 ಒಂದು ಗ್ರಾಮ್ನ ಸುಲಭವಾಗಿ ನಮ್ಮ ಜನ ತಗೊಳ್ಳೋ ಮಟ್ಟಕ್ಕೆ ನಾವು ಬರ್ತೀವಿ. ಹೇಗೆ ಸರ್? ಹೇಗೆ? ಕೆಲಸದ ಕಥೆ ಏನು? ಕೆಲಸವೇ ಹೆಚ್ಚಾಗುತ್ತೆ. ನಾನು ಅದೇ ಮನುಷ್ಯರು ಕೆಲಸ ಇರಲ್ಲ ಅಂತ ದೊಡ್ಡ ದೊಡ್ಡ ಎಲಾನ್ ಮಸ್ಕ್ ಎಲ್ಲ ಮಾತಾಡೋದು, ಇನ್ನು ಕೆಲಸನೇ ಒಂದು ಆಪ್ಷನ್ ಅಂತ ಮಾತಾಡ್ತಾರೆ. ಕೆಲಸ ಮಾಡ್ಬೇಕು ಅನ್ನೋದು ಒಂದು ಆಪ್ಷನ್ ಆಗ್ಬಿಡುತ್ತೆ ನಿನಗೆ. ಬಟ್ AI ಬರ್ತಾ ಇದೆ ಅನ್ನೋ ಕಾರಣಕ್ಕೂ ಸಾಕಷ್ಟು ಭಯ ಬೀಳ್ತಿದೀವಿ. ಬಟ್ ಆ ರೀತಿ ಯಾವುದೇ ಭಯ ಬೇಡ. ಮನುಷ್ಯನ ರಿಪ್ಲೇಸ್ಮೆಂಟ್ಗೆ ಸಾಧ್ಯವೇ ಇಲ್ಲ. ಓಕೆ. ಸೊ ಆ ಮನುಷ್ಯನ ಸಹಾಯದಿಂದಲೇ ಎಲ್ಲವೂ ನಡೀತಿರೋದ್ರಿಂದ ಮನುಷ್ಯನ ಈಗ ಏನು ಸಂಬಳಗಳು ನಡೀತಾ ಇದೆ, ನೀವು ಹೇಳ್ದಂಗೆ ಈಗೇನು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನಮ್ಮ ದೇಶದಲ್ಲಿ ಇದೆ, ಅದು 101% ಮುಂದಿನ ದಿನಗಳಲ್ಲಿ 5 ಅಂಕಿ ಸಂಬಳಕ್ಕೆ ಹೋಗ್ತೀವಿ, 6 ಅಂಕಿ ಸಂಬಳಕ್ಕೆ ಹೋಗ್ತೀವಿ. ಎಲ್ಲರ ಆರ್ಥಿಕ ಸ್ಥಿತಿ ನೀವು ಹೇಳ್ದಂಗೆ ಈಗ ಕಡಿಮೆ ಇರ್ಬೋದು, ಆದರೆ ಬೆಳೀತಾ 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 ದೇಶದ ಆರ್ಥಿಕ ಸ್ಥಿತಿ ಬೆಳೀತಾ ವ್ಯಕ್ತಿಯ ಆರ್ಥಿಕ ಪರಿಸ್ಥಿತಿನೂ ಬದಲಾಗುತ್ತೆ. ಜೊತೆಗೆ ಬಡತನದ ಗೆರೆಯಿಂದ ದಾಟಿ ನಾವೆಲ್ಲ ಮುಂದಕ್ಕೆ ಹೋಗ್ತೀವಿ. ಇದು ನಾನು ನೋಡ್ತಾ ಇರ್ತಕ್ಕಂಥ ಬದಲಾವಣೆ. ಏನೇನು ಬದಲಾವಣೆ ಸರ್? ಈಗ ಮನುಷ್ಯನ ಸಂಬಳ 20,000 ರೂಪಾಯಿ ಇದ್ದಾಗ 4,000 3,000 ಒಂದು ಗ್ರಾಮ್ ಚಿನ್ನ ಸಿಕ್ಕಿದ್ರೆ ಅವನಿಗದು ಓಕೆ. 20,000 ನಂಗೆ ಸಂಬಳ ಇದೆಯಪ್ಪ, 3,000 ರೂಪಾಯಿ ಒಂದು ಗ್ರಾಮ್ ಚಿನ್ನ ಇದೆ ಅಂದ್ರೆ ಓಕೆ. ಈಗ ನೀವೇ ಹೇಳಿದ ಪ್ರಕಾರ ಚಿನ್ನ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ 20,000 ಹೋಗುತ್ತೆ ಅಂದಾಗ ಆಯ್ತಪ್ಪ, 5 ಅಂಕಿ ಸಂಬಳ 1 ಲಕ್ಷ ತಗೊಂಡ್ಬಿಟ್ರು 5 ಗ್ರಾಮ್ ಚಿನ್ನ ತಗೊಳಕಾಗದು ಅಂತ ನಾನು ಹೇಳ್ತೀನಿ. ನಿಜ, ಇವತ್ತಿನ ಪರಿಸ್ಥಿತಿನಲ್ಲಿ ಆಗಿದೆ. ಬಟ್ ಪ್ರಾಯಶಃ ನೀವು ಹೇಳ್ದಂಗೆ ಯಾವುದೋ ಒಂದು ಪರಿಸ್ಥಿತಿನ ದಾಟಬೇಕಾದ್ರೆ ಅದಕ್ಕೆ ಸಮಯ ತಗೊಳುತ್ತೆ. ಯಾಕಂದ್ರೆ ಎಷ್ಟೇ ಬೆಲೆ ಜಾಸ್ತಿ ಆದ್ರೂ ಚಿನ್ನ ತಗೊಳ್ಳೋರು ತಗೊಂಡೇ ತಗೋತಾರೆ. ಎಂಥವ್ರೇ ಆದ್ರೂ ಆ ಮದುವೆನೋ ಕಾರ್ಯಕ್ರಮನೋ ಬಂತು ಅಂದ್ರೆ ಒಂದ್ 2 ಗ್ರಾಮ್ ತಾಳಿನೋ ಚೈನೋ ಮಂಗಲಿಕೋ ಹಾಕ್ಲೇಬೇಕು, ತಗೊಂಡೇ ತಗೋತಾರೆ. ಅದಕ್ಕೆ DVGನವರು ಬಹಳ ಮುಂಚೆನೇ ಒಂದು ಮಾತು ಹೇಳಿದ್ದಾರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಅಂತಂದ್ರು. ಸೊ ಮನುಷ್ಯನಿಗೆ ಏನೂ ಇಲ್ಲದೆ ಇದ್ರೂ ಚಿನ್ನ ಬೇಕು ಅನ್ನೋದು ಒಂದು ಭಾವನೆ. ಆ ದೃಷ್ಟಿಯಿಂದ ನೋಡಿದ್ರೆ ಬಂಗಾರಕ್ಕೆ ಏನೇ ಬೆಲೆ ಆದ್ರೂ ಎಂಥ ಪರಿಸ್ಥಿತಿನಲ್ಲಿ ಇದ್ರೂ ಜನ ತಗೊಳ್ಳೋರು ತಗೊಂಡೇ ತಗೋತಾರೆ. ಫೈನ್. ನಾನು ಕೇಶವ್ ಸರ್ ಕೇಳ್ಬಿಟ್ಟು, ಕೇಶವ್ ಸರ್, ಈಗ ಇಲ್ಲಿ ಏನಾಗುತ್ತೆ, ಇದೇ ಯುರೋಪಿಯನ್ ಯೂನಿಯನ್ ದೇಶಗಳು ರಷ್ಯಾ ಯುಕ್ರೇನ್ ಯುದ್ಧ ನಡಿಬೇಕಾದ್ರೆ ಭಾರತವನ್ನ ಕ್ರಿಟಿಸೈಸ್ ಮಾಡಿದ್ವು. ನೀವು ಈ ಥರ ಯುಕ್ರೇನ್ ಮೇಲೆ ಈ ಥರ ರಣ ಅಟ್ಟಹಾಸ ಮಾಡ್ತಿರ್ತಕ್ಕಂಥ ದೇಶದ ಜೊತೆ ವ್ಯಾಪಾರ ಮಾಡ್ಕೋತಾ ಇದ್ದೀರಿ, ಬಿಟ್ಬಿಡಿ ತಪ್ಪು ಹಾಗೆ ಹೀಗೆ ಅಂತ ಹೇಳಿ. ಈಗ ಇದೇ ಯುರೋಪಿಯನ್ ದೇಶಗಳು ಭಾರತದೊಂದಿಗೆ ಒಪ್ಪಂದ ಮಾಡ್ಕೊಳ್ತಾ ಇವೆ ಅಂತ ಬಂದಾಗ ನನಗನ್ಸಿದ್ದೇನು ಅಂದರೆ ಪೊಲಿಟಿಕ್ಸ್ಗಿಂತ ಎಕನಾಮಿಕ್ಸು ವೆಯ್ಟ್ ಜಾಸ್ತಿ ಆಯ್ತಾ ಅಂತ. ನಾನು ಆರಂಭದಲ್ಲಿ ಅದನ್ನ ಹೇಳಿದೆ. ಓಕೆ. ಏನಂದ್ರೆ ಅನಿವಾರ್ಯ ಸ್ಥಿತಿ ಒಂದು, ಎರಡನೇದು ಒಳ್ಳೆ ಆರ್ಥಿಕ ನೀತಿಗಳು ಎಲ್ಲರಿಗೂ ಗೈನ್ ಮಾಡುತ್ತೆ. ಈವನ್ ಅವ್ರ ಪೊಲಿಟಿಕಲ್ ಗೈನ್ಗೂ ಅದು ಅನುಕೂಲ ಮಾಡಿಕೊಡುತ್ತೆ. ಈಗ ಯುರೋಪ್ ಅವಾಗ ಅವ್ರು ಮಾತಾಡಿದ ಕಾಲಘಟ್ಟದಲ್ಲಿ ಯುರೋಪ್ಗೆ ಥ್ರೆಟ್
ಇರ್ಲಿಲ್ಲ ಅಮೆರಿಕ ಈಗ ಅವ್ರಿಗೆ ಥ್ರೆಟ್ ಇದೆ ಅವರಿಂದನು. ಸೊ ಹಂಗಾಗಿ ಅವ್ರು ಯೋಚನೆ ಮಾಡಿದ್ದಾರೆ ಈಗ ಇಲ್ಲ ಇದು ದಿಸ್ ದಿ ರೈಟ್ ಟೈಮ್. ನಾವು ಅದು ನೋಡಿ 2022 ನಂತರವೇ ಇದು ಮತ್ತೆ ಮಾತುಕತೆಗೆ ಪುನರ್ಚಾಲನೆ ಸಿಕ್ಕಿದ್ದು. 2013 ನಿಂತೋಯ್ತು ಮಾತುಕತೆ. ನಿಂತಿದ್ದು ಹೆಚ್ಚು ಕಮ್ಮಿ 9 ವರ್ಷದ ನಂತರ ಇವ್ರು ಮಾತುಕತೆ ಶುರು ಮಾಡಿದ್ರು ಅಂದ್ರೇನೆ ಅದು ಗೊತ್ತಾಗತ್ತೆ ಇದೆಲ್ಲ ರೀಸನ್ಸ್ ಏನು ಅಂತ. ನೀವ್ ಹೇಳಿದ್ದ ಸೂಚ್ಯವಾಗಿ ಅಲ್ಲೇ ನಮ್ಗೆ ಅರ್ಥ ಆಗತ್ತೆ. ಆದ್ರಿಂದ ಒಂದು ಗೇನ್ ಯಾವಾಗ ಆಗತ್ತೆ, ಈಗ ನಮ್ಗೆ ಶಕ್ತಿ ಇದು ನನ್ಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಯುದ್ಧ ಇದ್ರ ಭಾರತದ ಸಂದರ್ಭದಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಿ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಅವ್ರು ಹೇಳ್ತಾರೆ ಮೈ ಎನಿಮೀಸ್ ಎನಿಮಿ ಇಸ್ ಮೈ ಫ್ರೆಂಡ್ ಅಂತ. ಸೊ ಈಗ ಎಲ್ಲ ಜಗತ್ತು ಒಗ್ಗಟ್ಟಾಗ್ಲಿಕ್ಕೆ ಬಹುಶಃ ಟ್ರಂಪಿನ ಹುಚ್ಚಾಟ ಕಾರಣ ಆಗ್ತಾ ಇದೆ. ಅದು ಒಂಥರದ ಆ ತರದಲ್ಲಿ ಪಾಸಿಟಿವ್ ಅಂತ ನಾನು ಅನ್ಕೊಳ್ತೀನಿ. ಆಮೇಲೆ ಇನ್ನೊಂದು ಅವಾಗ್ಲೇ ಹೇಳುವಾಗ ನನ್ನ ಪ್ಯಾನಲಿಸ್ಟ್ ಹೇಳುವಾಗ ಇನ್ನೊಂದೇ ಒಂದು ಪಾಯಿಂಟ್ ಅನ್ನ ಆಡ್ ಮಾಡ್ತೀನಿ. ಅದೇನು ಅಂತಂದ್ರೆ ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಗೆ ಮತ್ತೆ ರಿಸ್ಟ್ರಿಕ್ಷನ್ಸ್ ತುಂಬಾ ಇದೆ ಅನ್ನುವಂಥದ್ದು ಸತ್ಯ. ಯಾಕಂದ್ರೆ ಒಂದು ಈ ತರ ಬಂದಾಗ ನಿಜವಾಗ್ಲೂ ಇಲ್ಲಿನೂ ಒಂದೀಗ ನಮ್ ನೋಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಗೆ ಕಳೆದ 3 ವರ್ಷಗಳಿಂದ ಬಜೆಟ್ ಅಲ್ಲಿ ಅಲೋಕೇಶನ್ ಆಗ್ತಾ ಇದೆ. ಇವನ್ ರಾಜ್ಯ ಸರ್ಕಾರನು ಕೊಡ್ತಾ ಇದೆ, ಕೇಂದ್ರ ಸರ್ಕಾರ ಅಂತೂ ದೊಡ್ಡ ಮಟ್ಟದ ಫಸ್ಟ್ ಗಂಗಾ ಬೆಲ್ಟ್ ಅಲ್ಲಿ ಎಲ್ಲಾನು ಇದು ಮಾಡ್ತೀವಿ, ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಿದೀವಿ ಅಂತ. ಇಲ್ಲಿ ಲ್ಯಾಬ್ಸ್ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ಈಗ ಅದಕ್ಕೆ ಇನ್ಸ್ಟಾಲ್ ಮಾಡ್ಬೇಕಾಗತ್ತೆ. ಈಗ ನಮ್ಮ ಆರೋಗ್ಯ ಕೂಡ ಇಂಪಾರ್ಟೆಂಟ್ ಅನ್ನುವಂಥದ್ದು ಅಟ್ಲೀಸ್ಟ್ ಇವಾಗ ನಮ್ಗೆ ಅಲ್ಲಿ ಯಾವ್ದೋ ನೀವು ಉದಾಹರಣೆ ಕೊಟ್ಟುವಾಗ ಜರ್ಮನ್ ಕಂಪನಿ ಹೇಳುವವರೆಗೂ ನಮ್ಗೆ ಇದ್ರಲ್ಲಿ ಈ ತರದೊಂದು ಕಲಬೆರಕೆ ಆಗ್ತಾ ಇತ್ತು ಅನ್ನುವಂಥದ್ರದ್ದು ಮಾಹಿತಿ ಇರ್ಲಿಲ್ಲ ಅನ್ನುವಂಥದ್ದು ವಿಶ್ವಕ್ಕೆ. ಸೊ ಈಗ ನಮ್ಮಲ್ಲಿ ಆ ತರದೊಂದು ಲ್ಯಾಬ್ಸ್ ಎಲ್ಲ ಶುರು ಆಗುತ್ತೆ. ಹ್ಯಾಂಡ್ ಹೋಲ್ಡಿಂಗ್ ಸರ್ಕಾರದ ಈಗ ಅಗತ್ಯ ಇದೆ. ಈ ವಿಚಾರದಲ್ಲಿ ಸರ್ಕಾರದ ಹ್ಯಾಂಡ್ ಹೋಲ್ಡಿಂಗ್ ಇರುತ್ತೆ. ನೋಡಪ್ಪ ಇದಕ್ಕೆ ಇಷ್ಟಿಷ್ಟೇ ಯೂಸ್ ಮಾಡ್ಬೇಕಾಗತ್ತೆ, ಇದು ಮಾಡಿದ್ರೆ ಮಾತ್ರ ನಿಮ್ಗೆ ಎಕ್ಸ್ಪೋರ್ಟ್ ಆಗುತ್ತೆ, ಅವಾಗ ನಿಮ್ಗೆ ಇಷ್ಟು ಲಾಭ ಬರುತ್ತೆ ಅನ್ನುವಂಥದ್ದನ್ನ ಶುರು ಆಗತ್ತೆ. ಈಗ ನೀವು ನೋಡಿದ್ರೆ ಕೆಲವು ಕಂಪನಿಗಳೆಲ್ಲನೂ ಇವಾಗ ಅವರೆಲ್ಲನೂ ಗರ್ಕಿನ್ ಇದನ್ ಕೊಡ್ತಾರೆ, ಸೌತೆಕಾಯಿ ಮೆಡಿಸಿನ್ ಸೌತೆಕಾಯಿ ಅಂತಾರೆ. ಅವ್ರು ಅಲ್ಲಿ ಬಂದು ಇದನ್ನ ಮಾಡ್ತಿರ್ತಾರೆ, ಇಷ್ಟನ್ನೇ ಹಾಕ್ಬೇಕು, ಈ ಸೀಸನ್ ಅಲ್ಲಿ ಇದನ್ನ ಹಾಕ್ಬೇಕು, ಇದನ್ ಫರ್ಟಿಲೈಸರ್ ಇಷ್ಟೇ ಹಾಕ್ಬೇಕು, ಇದನ್ನ ಇಷ್ಟು ಹಾಕ್ಬಾರ್ದು ಅಂತ ನಿಮ್ಗೆ ಅವ್ರಿಗೆ ಹೇಳ್ತಿರ್ತಾರೆ. ಅದನ್ನ ಈಗಾಗಲೇ ನೀವು ಸಾಕಷ್ಟು ನೋಡಿದ್ರಿ. ಮೆಡಿಸಿನಲ್ ಮೆಣಸಿನಕಾಯಿ ಮತ್ತೆ ಸೌತೆಕಾಯಿ ವಿಚಾರದಲ್ಲಿ ಇದು ಅನೇಕ ಕಂಪನಿಗಳು ಭಾರತದಲ್ಲಿ ಇದಾವೆ. ಸೊ ಇದು ಬಂದಾಗ ಏನಾಗುತ್ತೆ, ಈ ತರದ್ ಯಾವ್ದು ಎಕ್ಸ್ಪೋರ್ಟ್ ಈಗ ನಾವೇನ್ SEZs ನ ನೋಡ್ತಾ ಇದೀವಿ, ಆ ತರದ ಫಾರ್ಮ್ ಸೆಕ್ಟರ್ ಅಲ್ಲಿ ಕೂಡ ಈ ಏರಿಯಾದಲ್ಲಿ ಎಕ್ಸ್ಪೋರ್ಟ್ ಪ್ರಮೋಟಿಂಗ್ ಝೋನ್ಸ್ ಅಂತಾನೆ ಸರ್ಕಾರ ಮಾಡಿದ್ರೆ ಆಶ್ಚರ್ಯ ಪಡ್ಬೇಕಾಗಿಲ್ಲ ನಾವು. ಮತ್ತೆ ಇದು ಒಂದ್ ಕಡೆ ನೀವು ಮಾಡಲ್ ಆದ್ರೆ ಆಗ ಜನಕ್ಕೆ ಗೊತ್ತಾಗುತ್ತೆ ನಮ್ಮ ಆರೋಗ್ಯನೂ ಉಳಿಯುತ್ತೆ ಇದರಿಂದ, ಇದಕ್ಕೆ ಮಾರ್ಕೆಟ್ ಇದೆ ಅಂತ. ಈಗಲೂ ನೀವು ನೋಡಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂದ್ರೆ ಯಾವುದೇ ನೀವು ಸ್ಟಾಲ್ಗೆ ಹೋದ್ರೇನು ಅದ್ರದ್ದು ಬೆಲೆ ಆಲ್ಮೋಸ್ಟ್ 2 ಇರುತ್ತೆ ನಮ್ಮ ಮಾಮೂಲಿ ಇದಕ್ಕಿಂತನೂ. ಆದ್ರೆ ತಗೊಳ್ಳುವಂತ ಜನನು ಇದಾರೆ. ಓಕೆ. ಸೊ ಅದು ಕ್ರಮೇಣ ಅದು ನಾರ್ಮಲ್ ಆದ್ರೆ ಏನಾಗುತ್ತೆ, ಭಾರತಕ್ಕೂ ಆ ತರದಲ್ಲಿ ಇಂಡೈರೆಕ್ಟ್ ಆಗಿ ಅಡ್ವಾಂಟೇಜ್ ಆಗುವ ಲಕ್ಷಣಗಳಿದೆ. ಯಾಕೆಂದ್ರೆ ಅವರಂತೂ ಸ್ಟ್ಯಾಂಡರ್ಡ್ಸ್ ಕಡಿಮೆ ಮಾಡಲ್ಲ. ಬಿಕಾಸ್ ಅಲ್ಲಿ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಅವ್ರಿಗೆ. ಅವ್ರು ಪ್ರತಿಯೊಂದನ್ನು ಲೆಕ್ಕ ಹಾಕ್ತಾರೆ. ನಾವಿಲ್ಲ ನೀವು ಈ ತರ ಕಳಿಸ್ತೀವಿ ಇದನ್ನ ತಗೊಳ್ಳಿ ಅಂದ್ರೆ ಖಂಡಿತ ಅದು ಆಗೋದಿಲ್ಲ. ಬಿಕಾಸ್ ಅದು ಸಕ್ಸಸ್ಫುಲ್ ಆಗೋದು ಇಲ್ಲ ಆ ತರದ ಟ್ರೇಡ್ ಡೀಲ್ಸ್ ನ. ನಾವು ಆ ಮಟ್ಟಕ್ಕೆ ಆ ಸ್ಟ್ಯಾಂಡರ್ಡ್ಸ್ ನ ಬೆಳಿಲಿಕ್ಕೆ ಏನು ಈಗಾಗ್ಲೇ ಇನ್ನ ನಮ್ಗೆ 5-6 ತಿಂಗಳಿದೆ ಇದು ಅಗ್ರಿಮೆಂಟ್ ಬರೋಕೆ. ಈಗಾಗಲೇ ಸರ್ಕಾರ ಅದಕ್ಕೆ ಪೂರ್ಣ ತಯಾರಿ ನಡೆಸ್ಕೊಂಡಿರಬಹುದು ಅಂತ ನನಗನ್ಸುತ್ತೆ. ಅದನ್ನ ಒಂದು ಯುದ್ಧೋಪಾದಿಯಲ್ಲಿ ಅದನ್ನ ಶುರು ಮಾಡ್ಬೇಕಾಗತ್ತೆ. ಏನು ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಬೆಲ್ಟ್ ನ ಏನು ಗುರುತಿಸಿದಿರಿ, ಅದರಲ್ಲಿ ಅಟ್ಲೀಸ್ಟ್ ಅದನ್ನ ಇಲ್ಲ ಇದನ್ನ ಕಂಟ್ರೋಲ್ಡ್ ಮೆಷರ್ಸ್ ಅಲ್ಲೇ ನೀವು ಇದನ್ನ ಬೆಳಿಬೇಕಾಗತ್ತೆ. ಆಗ ನಮ್ಗೆ ಎಕ್ಸ್ಪೋರ್ಟ್ ಮಾರ್ಕೆಟ್ ಬರುತ್ತೆ. ಈಗ ಮಿಲೆಟ್ಸ್ ಗೆ ನೋಡಿ ಒಳ್ಳೆ ಮಾರ್ಕೆಟ್ ನಮ್ಗೆ ಯುರೋಪ್ ಅಲ್ಲಿ ಕೂಡ ಸಿಗ್ತಾ ಇದೆ, ವಿಶ್ವಾದ್ಯಂತ ಸಿಗ್ತಾ ಇದೆ. ಸೊ ಅದನ್ನೇ ತರದಲ್ಲಿ ನಾವು ಓವರ್ ಆಲ್ ಪ್ರಾಡಕ್ಟ್ಸ್ ನಮ್ಮಲ್ಲಿಂದ ಏನೇನು ಹೋಗ್ತಾ ಇದೆ ಅವೆಲ್ಲವಕ್ಕೂ ಮಾಡಿದ್ರೆ ಖಂಡಿತ ಭಾರತಕ್ಕೆ ಅಡ್ವಾಂಟೇಜ್ ಆಗತ್ತೆ. ಅದನ್ನೇ ನಮ್ಮ ಲೋಕಲ್ ಮಾರ್ಕೆಟ್ ಗಳಲ್ಲೂ ಅದನ್ನ ಕೊಡುವಂತ ಸ್ಥಿತಿ ಚಿಕ್ಕದಾಗಿ ಒಂದು ಕ್ವಶನ್ ಕೇಳ್ಬಿಡ್ತೀನಿ. ಈಗ ಭಾರತೀಯರ ಮುಂದಿನ ಸ್ಥಿತಿಯನ್ನ ಡಾಲರ್ ಎದುರುಗಡೆ ರೂಪಾಯಿ ಏನಾಗಿದೆ ಇದ್ರ ಮೇಲೆ ಅಳಿಬೇಕಾ, ಚಿನ್ನ ಬೆಳ್ಳಿ ಕಡಿಮೆ ಆಗುತ್ತಾ ಇಲ್ವಾ ಇದ್ರ ಮೇಲೆ ಅಳಿಬೇಕಾ, ನಮ್ಮ ಜೀವನ ಮಟ್ಟದ ಮೇಲೆ ಅಳಿಬೇಕಾಗತ್ತಾ, ಅಥವಾ ನಮ್ಮ ಇನ್ಫ್ಲೇಷನ್ ರೇಟ್ ಮೇಲೆ ಅಳಿಬೇಕಾಗತ್ತಾ, ನಮ್ಮ GDP ಲೆವೆಲ್ ಮೇಲೆ ಅಳಿಬೇಕಾಗತ್ತಾ? ಇದು ಹೇಗೆ ಸರ್? ಇದಕ್ಕೆ ಇರ್ತಕ್ಕಂಥ ಸ್ಕೇಲ್ ಏನು ಈಗ ಅಂತ? ಒಪ್ಪಂದಗಳು ಏನೇ ಆಗ್ಲಿ ಈಗ ನಮ್ಮ ಎಲ್ಲ ಈಗ್ಲೂ ಜನರ ಜೀವನ ಮಟ್ಟದ ಮೇಲೆನೆ ಅಳಿತಾ ಇರೋದು. ಅಲ್ಲಿ ಏನಂದ್ರೆ ನಾವು ಡಾಲರ್ ಲೆಕ್ಕದಲ್ಲಿ ಅಳಿತಿರೋದ್ರಿಂದ ಕಡಿಮೆ ಇದೆ. ಅದ್ರಲ್ಲಿ ಈಗ ಒಂದು ಬಂದಿದೆ ನೋಡಿ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯಲ್ಲಿ ನಾವು ಅಳಿತಾ ಇದ್ದೀವಿ. ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯಲ್ಲಿ ನೀವು ಅಳೆದಾಗ ಆಗ ಭಾರತದ ಡೆವಲಪ್ಮೆಂಟ್ ಇನ್ನೂ ನಿಮ್ಗೆ ಜಾಸ್ತಿ ಕಾಣಿಸ್ತಾ ಇದೆ. ಏನಂದ್ರೆ ಡಾಲರ್ ಇಷ್ಟು ದಿನ ಡಾಮಿನೆನ್ಸ್ ನಾವು ಒಪ್ಕೊಂಡಿದ್ರಿಂದ, ಬಹುತೇಕ ಎಲ್ಲ ರಾಷ್ಟ್ರಗಳು ಒಪ್ಕೊಂಡಿದ್ರಿಂದ ಈಗ ಡಿಡಾಲರೈಸೇಷನ್ ಆಗ್ತಾ ಇದೆ. ಪ್ರತಿಯೊಂದು ರಾಷ್ಟ್ರಗಳು ಇದನ್ನ ಬಗ್ಗೆ ಮರುಚಿಂತನೆ ಮಾಡ್ತಾ ಇದೆ. ಗೋಲ್ಡ್ ಬೆಲೆ ಹೆಚ್ಚಾಗ್ಲಿಕ್ಕೆ ಅದು ಒಂದು ಕಾರಣ. ಯಾಕಂದ್ರೆ ಸೆಂಟ್ರಲ್ ಬ್ಯಾಂಕ್ ಗಳಲ್ಲೂ ನಾವು ಒಂದಷ್ಟು ರಿಸರ್ವ್ಸ್ ನಾವು ಗೋಲ್ಡ್ ಅಲ್ಲಿ, ಎಸ್ಪೆಷಲಿ ಕೋವಿಡ್ ನಂತರದ ದಿನಗಳಲ್ಲಿ ಚಿಂತನೆ
ಅಘೋಷಿತ ಡಾಲರ್ ಬ್ಯಾನ್ ತರ ಚಿಂತನೆ ಮಾಡ್ತಾ ಇದೆ. ಇದೆ. ಆ ತರ ಮಾಡ್ಕೊಳ್ತಾ ಇರೋದ್ರಿಂದ ಡಿಡಾಲರೈಸೇಷನ್ ಶುರು ಆಗಿದೆ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯಲ್ಲಿ ನನ್ನ ಬಾಸ್ಕೆಟ್ ಈ ಬಾಸ್ಕೆಟ್ ಕೊಂಡ್ಕೊಳ್ಳಿಕ್ಕೆ ನಿನ್ನ ದೇಶದಲ್ಲಿ ಎಷ್ಟಾಗತ್ತೆ, ನನ್ನ ದೇಶದಲ್ಲಿ ಎಷ್ಟಾಗತ್ತೆ, ಆ ಆಧಾರದ ಮೇಲೆ ನೀವು ಆರ್ಥಿಕತೆಗಳನ್ನ ಅಳಿಲಿಕ್ಕೆ ಈಗಾಗಲೇ ಒಂದು ಇದೆ. ಬಟ್ ಡಾಲರ್ ಅಲ್ಲೇ ಮೇನ್ ಇರೋದ್ರಿಂದ ನಾವು PPP ನ ಪಕ್ಕಕ್ಕೆ ಇಡ್ತಾ ಇದೀವಿ. ಬಹುಶಃ ಅದು ಮೇನ್ ಆಗತ್ತಾಗ. ಒಟ್ಟಲ್ಲಿ ಏನು ಅಂದ್ರೆ ಯಾವುದೇ ಮಾನದಂಡದಲ್ಲಿ ಅಳಿದ್ರು ನನ್ಗೆ ಜನರ ಜೀವನ ಮಟ್ಟ ಚೆನ್ನಾಗಿದ್ದು ಜನ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಆದ್ರೆ ಅದು ದಿ ಬೆಸ್ಟ್ ಇಂಡಿಕೇಟರ್ ಅಂತ ನನ್ಗೆ ಅನ್ಸುತ್ತೆ. ಫೈನ್ ಥ್ಯಾಂಕ್ ಯು ಕೇಶವ್ ಸರ್, ಥ್ಯಾಂಕ್ ಯು ಗಿರೀಶ್ ಲಿಂಗಣ್ಣ ಸರ್, ಥ್ಯಾಂಕ್ ಯು ಅಜಿತ್ ಅವರೇ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಒಂದು ಬೆಳಕು ಅಂತ ಹೇಳಬಹುದು. ಯಾಕಂದರೆ ಇಷ್ಟೊಂದು ಟ್ರಂಪ್ನ ಈ ಆರ್ಥಿಕ ನೀತಿಗಳ ಅಟ್ಟಹಾಸದ ಎದುರುಗಡೆ ಏನೂ ಮಾಡದೇ ಇರೋಕ್ಕಂತೂ ಆಗೋದೇ ಇಲ್ವಲ್ಲ. ಸೊ ಒಂದು 27 ರಾಷ್ಟ್ರಗಳು ಪ್ರಪಂಚದ GDPಯ 25% ಇರ್ತಕ್ಕಂಥ ರಾಷ್ಟ್ರಗಳು ಭಾರತದೊಂದಿಗೆ ಬಂದಾಗ ಖಂಡಿತವಾಗಿಯೂ ಇದು ಕೂಡ ಅಲ್ಲಗಳೆಯುವಂಥ ನಿರ್ಧಾರವಂತೂ ಆಗಲಾರದು. ಅಟ್ಲೀಸ್ಟ್ ಒಂದು ಬಾರ್ಗೇನಿಂಗ್ ಪವರ್ಗಾದರೂ, ಟ್ರಂಪ್ ಬಾಯ ಮುಚ್ಚಿಸ್ಲಿಕ್ಕಾದರೂ ಟ್ರಂಪ್ ಕೂಡ ರೀಥಿಂಕ್ ಮಾಡಬೇಕು. ಈ ಥರ ನಾನು ಏನೇನೋ ಮನಸ್ಸಿಗೆ ಬಂದಂಗೆಲ್ಲ ಟ್ಯಾಕ್ಸ್ ಹಾಕ್ತಾ ಇದ್ದರೆ ಬೇರೆ ದೇಶಗಳೆಲ್ಲ ನಾನು ಹೇಳಿದ್ದಕ್ಕೆ ತಲೆ ಆಡಿಸ್ತಾ ಕೂತ್ಕೊಳ್ಳಲ್ಲ. ಅವರು ಕೂಡ ಎಲ್ಲರೂ ಒಗ್ಗಟ್ಟಾಗ್ತಾ ಬಂದಾಗ ನಾನು ಒಬ್ಬಂಟಿ ಆಗಿಬಿಡ್ತೀನಿ ಅನ್ನೋ ಒಂದು ಭಯ ಕೂಡ ಉಂಟಾಗಬಹುದು. ಆ ಮೂಲಕವಾಗಿ ವ್ಯಾಪಾರ